ದೇವಿ ಪುರಾಣದಲ್ಲಿ ಬರುವ 6ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲಿ ಮಹಾಲಕ್ಷ್ಮಿ ಚಕ್ಷುರನನ್ನು ಸಂಹರಿಸುವ ಅಧ್ಯಾಯ ಬರುತ್ತದೆ. ಈ ಅಧ್ಯಾಯದಲ್ಲಿ ಚಕ್ಷುರನ ಬಗ್ಗೆ ಹೇಳಲಾಗಿದೆ. ವಿಚಾರ: ಚಕ್ಷುರ ಎಂದರೆ ವೇದಾಂತಿಕ ಅರ್ಥಗಳಲ್ಲಿ ಕಣ್ಣು ಅಥವಾ ಕಾಮ ಎಂದು ಅರ್ಥ ಮಾಡಬಹುದು. ಕಾಮನನ್ನು ಗೆಲ್ಲುವುದು ಮಹಾ ಕಠಿಣ ಕೆಲಸ. ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರ, ನಹುಷ, ವಸಿಷ್ಠ, ಚಂದ್ರ, ಇಂದ್ರ, ಪರಾಶರಾದಿ ತ್ರಿಕಾಲಜ್ಞಾನಿಗಳು ಸಹಿತ ಕಾಮನ ಬಾಣದಿಂದ ತತ್ತರಿಸಿ ದಿಕ್ಕು ತಪ್ಪಿದ್ದಾರೆ. ಅಂತಹ ಅಜೇಯನಾದ ಕಾಮನನ್ನು ಗೆಲ್ಲುವುದಕ್ಕೆ ಆತ್ಮ ನಿಗ್ರಹ ಇರಬೇಕಾದದ್ದು ತುಂಬ ಅವಶ್ಯಕವಾಗಿದೆ. ಸೌನಕಾದಿ ಋಷಿಗಳೇ ಕೇಳಿರಿ. ಈ ಪ್ರಕಾರವಾಗಿ ದೇವಿಯ ಎದುರಿನಲ್ಲಿ ನಿಂತ ದೈತ್ಯ ಸೈನ್ಯವೆಲ್ಲವೂ ನಿರ್ನಾಮವಾಗಿ ಹೋಯಿತು. ಅವರೆಲ್ಲ ಭೂಮಿಯ ಋಣ ಕಡಿದುಕೊಂಡು ಹೊರಟು ಹೋದರು. ತಕ್ಷಣವೇ ಚಕ್ಷುರನೆಂಬ ಹೆಸರಿನ ಮಹಿಷನೂ ಮುಖ್ಯಮಂತ್ರಿಯೂ ದಂಡನಾಯಕನೂ ಆಗಿದ್ದ ಸೂರ್ಯದೈತ್ಯನೊಬ್ಬನು ಧಾವಿಸಿ ಬಂದನು. ಹಾಗೂ ಆ ದೈತ್ಯ ಸೇನೆಗೆ ಅಧಿಪತಿಯಾಗಿ ನಿಂತನು. ರಣರಂಗದಲ್ಲಿ ಸಾಲು ಸಾಲಾಗಿ ಬಿದ್ದಿರುವ ದೈತ್ಯರ ಶವಗಳನ್ನು ನೋಡಿ ಆತನು ವ್ಯಥಿತನಾದನು. ಅಯ್ಯೋ ದೇವರೇ, ನಮ್ಮ ದೈತ್ಯವರ್ಗದವರಿಗೆ ಇದೆಂಥ ಕೆಟ್ಟ ಕಾಲ ಬಂತಲ್ಲ ಎಂದು ಹಣೆ ಬಡಿದುಕೊಳ್ಳುತ್ತಾ ಚಿಂತಿಸತೊಡಗಿದನು. ಚಕ್ಷುರ ರಾಕ್ಷಸರಿಗೆ ಈ ರೀತಿಯ ಸೋಲು ಎಂದೂ ಉಂಟಾಗಿರಲಿಲ್ಲ. ವೀರರಾದ ಋಷಿಲೋಮ, ರುದ್ರಗ್ರರು ಸಾವಿಗೀಡಾದದ್ದು ಆಶ್ಚರ್ಯವೇ ಸರಿ. ಒಟ್ಟಾರೆ ಈ ಹೆಣ್ಣು ನಮ್ಮ ದೈತ್ಯಕುಲಕ್ಕೆ ಮೃತ್ಯುದೇವತೆಯಾಗಿ ಬಂದಂತಾಗಿದೆ ಎಂದು ಮನದಲ್ಲಿಯೇ ಚಿಂತಿಸುತ್ತಾ ತನ್ನ ಶಸ್ತ್ರಾಸ್ತ್ರಗಳಿಗೆ ಕೈ ಹಾಕಿದನು. ಸಂಜೆ ಓಡಿ ಹೋಗುತ್ತಿರುವ ದೈತ್ಯಪಡೆಗೆ ಚಕ್ಷುರನು ಅಭಯವಿತ್ತೊಡನೆ ಮತ್ತೆ ಚದುರಂಗ ಬಲವು ಒಂದಾಗತೊಡಗಿತು. ಮಾಂಡಲಿಕ ಅರಸುಗಳಿಗೆ ಸೈನಿಕರು ಛತ್ರ ಹಿಡಿದು ಗೋಚರಿಸತೊಡಗಿದರು. ಆನೆ, ಕುದುರೆ, ರಥ, ಕಾಲಾಳುಗಳೆಲ್ಲ ಮತ್ತೆ ಚಕ್ಕಚಕ್ಕವಾಗಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತರು. ಚಕ್ಷುರನು ಶರತ್ಕಾಲದ ಮೇಘದಂತೆ ದೇವಿಯ ಮೇಲೆ ಬಾಣಗಳನ್ನು ಸುರಿಮಳೆಗಳನ್ನೇ ಕರೆದುಬಿಟ್ಟನು. ಕ್ರೂರ ಬಾಣಗಳು ದಶದಿಕ್ಕುಗಳಲ್ಲೆಲ್ಲ ಪಸರಿಸಿಕೊಂಡು ದೇವಿಯ ಕಿರೀಟದ ಮೇಲೆ ತತ್ತರಿಸುವಂತೆ ಆ ಅಸುರನ ಬಾಣಗಳ ಮಳೆಯಾಯಿತು. ಎಷ್ಟೋ ಪರ್ವತಗಳು ಪುಡಿ ಆದವು, ಸಮುದ್ರಗಳು ಉಕ್ಕೇರತೊಡಗಿದವು. ಎತ್ತ ನೋಡಿದಡತ್ತ ಬಾಣಗಳ ಸಮೂಹವೇ ಕಾಣುತ್ತಿರಲು ದೇವಿಯು ಶಿವಧನುಸ್ಸು ಮತ್ತು ವಿಷ್ಣುಧನುಸ್ಸುಗಳೆರಡೂ ಹೂಡಿ ಬತ್ತಳಿಕೆಯೊಳಗಿನಿಂದ ಉಕ್ಕಿನ ಬಾಣ ತೆಗೆದು ಪ್ರಯೋಗಿಸಿದಾಗ ಚಕ್ಷುರನ ಬಾಣಗಳೆಲ್ಲವೂ ಕತ್ತರಿಸಿ ಬಿದ್ದವು. ಅದನ್ನು ಕಂಡ ಚಕ್ಷುರನು ದೇವಿಯ ಮೇಲೆ ಮತ್ತೆ ಬಾಣ ಪ್ರಯೋಗ ಮಾಡಿದನು. ಚಕ್ಷುರನ ಬಾಣಗಳು ಕಿಡಿ ಹೊಗೆಗಳನ್ನುಗುಳುತ್ತಾ ಹೊರಟವು. ದೇವತೆಗಳು ಅವುಗಳಿಗೆ ಹೆದರಿ ಕಾಡು ಸೇರಿದರು. ಚಕ್ಷುರನ ಬಾಣಗಳು ದೇವಿಯ ಸಮ್ಮುಖದಲ್ಲಿಯೇ ನಿಗಿ ಕೆಂಡವನ್ನುಗುಳುತ್ತಾ ದೇವಲೋಕಗಳನ್ನು ಸುಡತೊಡಗಿತ್ತು. ಆಗ ಶಾಂಭವಿಯು ನಸುನಗುತ್ತಲೇ ಸಲೀಸಾಗಿ ಆ ದೈತ್ಯನ ಅಸ್ತ್ರಗಳನ್ನು ಕತ್ತರಿಸಿ ಹಾಕಿದಳು. ದೈತ್ಯನಿಗೆ ನೋವನ್ನುಂಟು ಮಾಡಿದಳು. ಚಕ್ಷುರನಿಗೆ ಕೋಪ ಹೆಚ್ಚಾಯಿತು. ಅವನ ಸಿಟ್ಟು ನೆತ್ತಿಗೇರಿದವನಂತೆ ಹಲ್ಲು ಕಡಿಯುತ್ತಾ, ಈ ಹೆಂಗಸನ್ನು ದಶದಿಕ್ಕುಗಳಿಗೆ ಬಲಿ ಕೊಡುತ್ತೇನೆ ಎಂದು ಬೆಂಕಿ ಕಾರುತ್ತಾ ನುಡಿದು ತನ್ನ ಧನುಸ್ಸಿಗೆ ಹೆದೆಯೇರಿಸಿ ಕಿವಿಯವರೆಗೂ ಸೂತ್ರವನ್ನೆಳೆದು ಇವಳು ಪರದೇವತೆ ಎಂಬ ಕಲ್ಪನೆಯಿಲ್ಲದೆ ಅರಿವಿಲ್ಲದೆ ದೇವಿಯ ಮೇಲೆ ಬಾಣ ಬಿಟ್ಟನು. ಚಕ್ಷುರ ದೇವಿಯು ಚಕ್ಷುರನ ಬಾಣಗಳನ್ನು ನಗುನಗುತ್ತಲೇ ಕಡಿದು ಹಾಕಿದಳು. ದೈತ್ಯನು ರಕ್ತವನ್ನು ಓಕುಳಿಯಾಡಿದಳು. ಚಕ್ಷುರನ ಧ್ವಜ, ಕುದುರೆ, ಸಾರಥಿಯರನ್ನೆಲ್ಲ ಕೊಂದು ಯಮಲೋಕ ಕಟ್ಟಿದಳು. ಚಕ್ಷುರನ ಪ್ರಾಣಕ್ಕೆ ಗಂಡಾಂತರವನ್ನು ತಂದಿಟ್ಟಳು ದೇವಿ. ದೇವತೆಗಳನ್ನು ನಗುವಂತೆ ಮಾಡಿದಳು. ಮಹಾ ದೈತ್ಯರನ್ನು ನಾಶ ಮಾಡಿಬಿಟ್ಟಳು. ಚಕ್ಷುರನು ಇದನ್ನೆಲ್ಲ ನೋಡಿ ಮೂರ್ಛೆಗೊಳಗಾದನು. ಚಕ್ಷುರನು ಮಹಾಮೂರ್ಛೆಯಿಂದ ಎಚ್ಚರಾಗಿ ಸಮುದ್ರದೊಳಗಿನ ಕಿಚ್ಚಿನಂತೆ ಪುಟಿದೆದ್ದನು. ಪ್ರಳಯ ಕಾಲದ ರುದ್ರನಂತೆ ಹೊಸ ರಥವನ್ನೇರಿದನು. ನಾನು ಹರಿಹರರನ್ನು ಗೆಲ್ಲುವಂತ ವೀರಪುರುಷನಾಗಿದ್ದು ನನ್ನನ್ನು ಒಬ್ಬ ಸಾಮಾನ್ಯ ಸ್ತ್ರೀಯು ಸೋಲಿಸುತ್ತಾಳೆಂದರೆ ಇದು ಅವಮಾನವೇ ಸರಿ. ಈ ಹೆಂಗಸನ್ನು ನಾನು ಸೋಲಿಸದಿದ್ದರೆ ಚಕ್ಷುರ ಎಂಬ ಸಾರ್ಥಕ ನಾಮವನ್ನು ಹೊಂದಿದ್ದರ ಪ್ರಯೋಜನವಾದರೂ ಏನು ಎಂದು ಚಕ್ಷುರನು ಮನದಲ್ಲಿಯೇ ತೀರ್ಮಾನಿಸಿದನು. ದೇವಿಯ ಮೇಲೆ ಪರ್ವತಾಸ್ತ್ರವನ್ನು ಪ್ರಯೋಗ ಮಾಡಿದನು. ಆ ಅಸ್ತ್ರ ಪ್ರಯೋಗದಿಂದ ದೊಡ್ಡ ದೊಡ್ಡ ಪರ್ವತಗಳು ದೇವಿಯ ಮೇಲೆ ಸುರಿಯತೊಡಗಿದವು. ಸೂರ್ಯಕಿರಣಗಳು ಪ್ರವೇಶಿಸದಂತೆ ಭೂಮಿಯನ್ನೆಲ್ಲ ಆವರಿಸಿಬಿಟ್ಟಿತ್ತು. ಪರ್ವತಗಳ ಆಘಾತದಿಂದಾಗಿ ಭೂಮಿಯೆಲ್ಲವೂ ತಗ್ಗುಮುಗ್ಗಾಗಿ ಹೋಯಿತು. ದೇವಿಯು ಥಟ್ಟನೆ ವಜ್ರಾಸ್ತ್ರವನ್ನು ಪ್ರಯೋಗಿಸಿ ಆ ಪರ್ವತಗಳನ್ನೆಲ್ಲ ತುಂಡು ತುಂಡು ಮಾಡಿಬಿಟ್ಟಳು. ಅವು ನೀರಿನಲ್ಲಿಯೂ ನೆಲದ ಮೇಲೆಯೂ ಬಿದ್ದು ಛಿದ್ರೀಕೃತಗೊಂಡವು. ಆಗ ದೈತ್ಯನಾದ ಚಕ್ಷುರನು ಮತ್ತಷ್ಟು ಸಿಟ್ಟಿಗೆದ್ದು ದೇವಿಯ ಮೇಲೆ ವರುಣಾಸ್ತ್ರವನ್ನು ಪ್ರಯೋಗಿಸಿದನು.
ಅದಕ್ಕುತ್ತರವಾಗಿ ದೇವಿಯು ಅಗ್ನ್ಯಾಸ್ತ್ರವನ್ನು ಪ್ರಯೋಗಿಸಿ ಬೆಂಕಿಯಿಂದ ಆ ನೀರನ್ನೆಲ್ಲ ಆವಿಯಾಗಿಸಿದಲ್ಲದೆ ಅದು ದೂರ ಹಾರಿ ಹೋಗುವಂತೆ ಮರುತಾಸ್ತ್ರವನ್ನು ಪ್ರಯೋಗಿಸಿ ಬಿರುಗಾಳಿಯನ್ನೆಬ್ಬಿಸಿದಳು ದೇವಿ. ಆಮೇಲೆ ಚಿಕ್ಷುರನು ಬಹು ಕೋಪದಿಂದ ಭಲ ಸ್ತ್ರೀಯೇ ಎಂದು ಮೆಚ್ಚಿ ನುಡಿಯುತ್ತಾ ದೇವಿಯ ಮೇಲೆ ನಿಶಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದ ಎಲ್ಲಾ ಕಡೆಗೂ ಕಾಳಕತ್ತಲೆ ಆವರಿಸಿಬಿಟ್ಟಿತ್ತು. ಆಗ ದೇವಿಯು ಮೆಚ್ಚಿ ಸೂರ್ಯಾಸ್ತ್ರವನ್ನು ಪ್ರಯೋಗ ಮಾಡಿದಳು. ಕೂಡಲೇ ಕತ್ತಲೆಯೆಲ್ಲ ಸರಿದು ಹೋಗಿ ಮತ್ತೆ ಸಕಲ ಜಗತ್ತು ಮೊದಲಿನಂತೆ ಬೆಳಗತೊಡಗಿತು. ದೈತ್ಯನು ಹುಡಿಹೊಡೆದ ಇಂದ್ರಾಸ್ತ್ರ, ಕುಬೇರಾಸ್ತ್ರ, ನಿರುತ್ಯಾಸ್ತ್ರ, ಯಮ್ಯಾಸ್ತ್ರ, ಅಗ್ನ್ಯಾಸ್ತ್ರ, ಸ್ಥೂಲ ಸುದರ್ಶನಾಸ್ತ್ರಗಳನ್ನೆಲ್ಲ ದೇವಿಯು ಬಾಯ್ತೆರೆದು ನುಂಗಿಬಿಟ್ಟಳು. ಅದನ್ನು ನೋಡಿ ರಾಕ್ಷಸರೆಲ್ಲ ಗಾಬರಿಗೊಂಡರು. ಚಿಕ್ಷುರನು ಕಣ್ಣುಗಳಿಂದ ಕಿಡಿಕಾರುತ್ತಾ ನಾರಾಯಣ ಮಹಾಸ್ತ್ರವನ್ನು ತೆಗೆದುಕೊಳ್ಳುತ್ತಾ ಈ ಹೆಂಗಸಿನ ಸೋಗಲಾಡಿತನವನ್ನು ಈ ಅಸ್ತ್ರದಿಂದ ಮುರಿದೇ ತೀರುತ್ತೇನೆ ಎಂದು ಹೇಳಿ ಪ್ರಯೋಗ ಮಾಡಿದನು. ಆ ಮಹಾಶರವು ಧಗಧಗನೆ ಉರಿಕಾರುತ್ತಾ ಹೊರಟಿತು. ದೇವತೆಗಳು ಅದರ ಅಬ್ಬರ ನೋಡಿ ಜಯ ಜಯ ಜಯತು ಎಂದು ಆ ಅಸ್ತ್ರಕ್ಕೆ ನಮಸ್ಕರಿಸಿ ಕೈಮುಗಿದುಕೊಂಡು ನಿಂತುಬಿಟ್ಟರು ದೇವತೆಗಳು. ಆಗ ದೇವತೆಗಳು ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದರು, ಇಲ್ಲಿಗೆ ನಮ್ಮ ಕೆಲಸ ಮುಗಿದಂತಾಯಿತು. ಈ ಪ್ರಚಂಡವಾದ ನಾರಾಯಣಾಸ್ತ್ರದಿಂದ ದೇವಿಯು ಕಾಯುವವಳೋ ಕೊಲ್ಲುವವಳೋ ಹೇಳಲಿಕ್ಕಾಗದು. ಇದರಿಂದ ಪಾರಾಗುವುದಕ್ಕೆ ಜಾಗಿಯೇ ಇಲ್ಲ, ಸಾಯದೆ ಉಳಿಯುವುದಕ್ಕೆ ನಮಗೆ ಸಾಧ್ಯವೇ ಇಲ್ಲದಂತಾಗಿದೆ ಎಂದು ಬಾಯಿ ಬಿಡುತ್ತಾ ಅಸ್ತ್ರದ ಚಮತ್ಕಾರವನ್ನೇ ನೋಡತೊಡಗಿದರು. ಆ ಅಸ್ತ್ರ ಪ್ರಯೋಗದಿಂದ ಭೂಮಿ ಬಿರಿಯಿತು. ಆದಿಶೇಷನ ಹೆಡೆಯಲಂಕರಿಸಿದ ರತ್ನಗಳು ಉದುರಿಬಿದ್ದವು. ಪರ್ವತಗಳು ಒಡೆದು ಚೂರುಚೂರಾದವು. ಸಪ್ತಸಾಗರಗಳು ಕುದಿದು ಲೌಹರಸವನ್ನುಗುಳತೊಡಗಿದವು. 3 ಜಗತ್ತಿನ ಒಡೆಯನಾದ ವೈಷ್ಣವ ಶರದಿಂದ ಭೂಮಿಯ ಒಡೆದು ಹೋಗುವುದೇನೋ ಎಂಬ ರೀತಿಯಲ್ಲಿ ಆ ಮಹಾ ಅಸ್ತ್ರವು ಧಗಧಗಿಸತೊಡಗಿತ್ತು. ದೇವಗಂಗೆಯು ಉಕ್ಕಿ ಹೊರಚೆಲ್ಲಿದಳು. ನಕ್ಷತ್ರಗಳು ಉದುರಿ ಬೀಳತೊಡಗಿದವು. ಆಕಾಶವು ಕೆಟ್ಟ ಧ್ವನಿಯಿಂದ ಚಿತ್ಕಾರ ಮಾಡತೊಡಗಿತು. ಅದನ್ನು ನೋಡುವುದಕ್ಕೂ ಕೇಳುವುದಕ್ಕೂ ಅಸಾಧ್ಯವಾಗಿತ್ತು. ಆ ಪ್ರಚಂಡ ಶರವನ್ನು ದೈತ್ಯನು ಕಿವಿಯವರೆಗೆ ತೂಗಿ ದೇವಿಯ ಮೇಲೆ ಪ್ರಹಾರ ಮಾಡಿದನು. ರಾಕ್ಷಸ ಚಿಕ್ಷುರ ಆ ವೈಷ್ಣವ ಬಾಣವು ಜಗತ್ತನ್ನೇ ವಿನಾಶಗೊಳಿಸುವುದೇನೋ ಎಂಬಂತೆ ಕಿಡಿಕಾರುತ್ತಾ ಹೊರಟು ದೇವಿಯ ಮಂದಹಾಸಯುಕ್ತ ಮುಖದಲ್ಲಿ ಲೀನವಾಗಿ ಬಿಟ್ಟಿತ್ತು. ಆಗ ದೇವತೆಗಳ ಭಯವು ನಿವಾರಣೆಯಾಯಿತು. ಆದರೆ ದಾನವರಿಗೆ ಅದರಿಂದಾಗಿ ಮಹಾಭಯವು ಪ್ರಾಪ್ತವಾಯಿತು. ಅಷ್ಟೊಂದು ದೊಡ್ಡ ಬಾಣ ಅವು ದೇವಿಯ ಮುಖದಲ್ಲಿ ಬಂದು ಕರಗಿಬಿಡ್ತಂತ. ಅದೆಂಥ ಆಶ್ಚರ್ಯವು! ಈ ಜಗತ್ತು ಹಾಗೂ ನಾನು ನೋಡುತ್ತಿರುವಂತೆ ಮಹಾಮಹಾಬಾಣಗಳು ಈ ಸ್ತ್ರೀಯು ನುಂಗಿಬಿಟ್ಟಳು. ಇವಳ ಬಾಯಿಗಿದ್ದ ಸಾಮರ್ಥ್ಯ ಜಗತ್ತಿನಲ್ಲಿ ಇನ್ನಾರಿಗೂ ಇಲ್ಲ. ಶಿವಶಿವ, ಇವಳು ನಮ್ಮ ಅಸಂಖ್ಯ ದೈತ್ಯಪಡೆಯನ್ನು ಕೊಂದು ನಮ್ಮನ್ನು ಸೋಲಿಸುವುದರಲ್ಲಿ ಸಂದೇಹವಿಲ್ಲ ಎಂದುಕೊಳ್ಳುತ್ತಾ ದೇವಿಯ ಶೌರ್ಯದ ಬಗ್ಗೆ ತಲೆದೂಗಿದನು ಚಿಕ್ಷುರ. ಆಮೇಲೆ ಚಿಕ್ಷುರ ಯೋಚನೆ ಮಾಡ್ತಾನ, ಮೊದಲು ಇವಳನ್ನು ಮಾತನಾಡಿಸಿ ನೋಡುತ್ತೇನೆ. ನನ್ನ ಮಾತಿಗೆ ಸರಿ ಉತ್ತರ ಕೊಡದಿದ್ದರೆ ಇವಳನ್ನು ಖಂಡಿತವಾಗಿ ಕೊಂದೇ ತೀರುತ್ತೇನೆ ಎಂದುಕೊಳ್ಳುತ್ತಾ ತನ್ನ ಬಲವಾದ ಧನಸ್ಸನ್ನೆತ್ತಿಕೊಂಡು ಝೇಂಕಾರ ಮಾಡುತ್ತಾ ದೇವಿಯೆಡೆಗೆ ಹೆಜ್ಜೆ ಹಾಕಿ ದೇವಿಯನ್ನು ಕುರಿತು ಹೀಗೆ ಕೇಳುತ್ತಾನೆ. ಸ್ತ್ರೀಯಳೇ, ಜಗತ್ತಿನಲ್ಲಿ ನೀನು ತುಂಬಾ ಬಲಶಾಲಿಯಾಗಿರುವಿ. ನಿನ್ನ ಪರಾಕ್ರಮ ಅಗಣಿತವಾದದ್ದು ಎಂದು ಚಿಕ್ಷುರನು ದೇವಿಗೆ ನುಡಿದನು. ಮತ್ತು ನೀನು ಯಾರು? ಏನು ಕಾರಣದಿಂದ ನಮ್ಮ ಬಲವನ್ನೆಲ್ಲ ಕೊಲ್ಲಲಿಚ್ಛಿಸಿದೆ? ದೇವತೆಗಳು ನಿನಗೇನಾಗಬೇಕು? ಹರಿಹರರು ಸಂಬಂಧದಲ್ಲಿ ನಿನಗೇನಾಗಬೇಕು? ನೀನು ನಿಜವಾಗಿಯೂ ಶೂರಳಾಗಿರುವಿ. ನಿನ್ನ ಧೈರ್ಯ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ನಿನಗೆ ಜೀವದಾನ ಕೊಟ್ಟು ಬಿಡುತ್ತೇನೆ ಎಂದು ಜಂಬದಿಂದ ನುಡಿದನು ಚಿಕ್ಷುರ. ದೇವಿಯು, ಎಲೋ ಮೂಢನಾದ ಚಿಕ್ಷುರನೇ ಕೇಳು. ನಾನು ಭೂಮಿ, ಆಕಾಶ, ಪಾತಾಳಗಳೆಂಬ 3 ಲೋಕಗಳಿಗೆ ಒಡೆಯಳಾಗಿದ್ದೇನೆ. ಹರಿಹರಾದಿಯಾಗಿ ಸಕಲ ದೇವತೆಗಳು ನನ್ನನ್ನು ಜಗದೊಡೆಯಳೆಂದೇ ಆರಾಧಿಸುತ್ತಾರೆ. ಬೇಡಿದವರಿಗೆ ಬೇಡಿದ ಬಯಕೆಗಳನ್ನಿಡುವ ಸಾಮರ್ಥ್ಯ ನನಗಿದೆ. ದುಷ್ಟರಿಗೆ ತಕ್ಕ ಶಾಸ್ತಿ ಮಾಡುವ, ಅವರನ್ನು ಧೂಳಿ ಮಾಡುವ ಸಾಮರ್ಥ್ಯವೂ ನನ್ನಲ್ಲಿದೆ. ಇದನ್ನು ಸರಿಯಾಗಿ ತಿಳಿದುಕೋ ಮೂರ್ಖ ಎಂದು ದೇವಿಯು ಚಿಕ್ಷುರನಿಗೆ ಹೇಳಿದಳು. ಆವಾಗ ದೇವಿಯು ಹೇಳುತ್ತಾಳೆ, ನನ್ನ ಹೆಸರು ಶಾಂಭವಿ. ನನ್ನ ಲೀಲಾವಿಲಾಸದಿಂದಲೇ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯದ ಕೆಲಸಗಳು ಸಾಗುತ್ತಿವೆ ಎಂದು ವೇದಗಳು ಸಾರುತ್ತಿವೆ. ನನ್ನನ್ನು ಇಲ್ಲಿಗೆ ದೇವತೆಗಳೇ ಕರೆತಂದರು. ಇನ್ನು ನಿಮ್ಮ ಹೆಚ್ಚಿನ ಮಾತುಗಳ
ಅವಶ್ಯಕತೆ ಇಲ್ಲ. ನಿಮ್ಮನ್ನು ಕೊಲ್ಲುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿರುವೆ ಎಂದು ದೇವಿಯು ಖಡಾಖಂಡಿತವಾಗಿ ನುಡಿದುಬಿಟ್ಟಳು ಮತ್ತು ಎಚ್ಚರವೆಂದಳು. ಸುಳ್ಳು ಆವಾಗ ಚಿಕ್ಷುರ ಹೇಳುತ್ತಾನೆ, ಸುಳ್ಳು ಮಾತನಾಡಬೇಡ. ಜಗತ್ತಿಗೆ ಮಹಿಷಾಸುರನಲ್ಲದೆ ಇನ್ನೊಬ್ಬರು ಒಡೆಯರುಂಟೆ? ಈ ಜಗದ ಶಿಕ್ಷೆ ರಕ್ಷಣೆಗೆ ರಸಿಲೋಮ ನಾನು ಮಹೇಶ ಚಕ್ರವರ್ತಿಗಳೇ ಕಾರಣಗಳಾಗಿರುವೆವು. ನೀನು ನುಂಗಿದ ರಸಿಲೋಮನನ್ನು ತಿರುಗಿ ಉಗುಳಿಬಿಡು ಎಂದು ಆರ್ಭಟಿಸುತ್ತಾ ದೇವಿಯ ಮುಖಕ್ಕೆ ಬಾಣಗಳ ಮಳೆಗರೆಯತೊಡಗಿದನು ಚಿಕ್ಷುರ. ದೇವಿಯು ಅವನ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ಕುದುರೆ ಸಾರಥಿಗಳನ್ನು ಹೊಡೆದುರುಳಿಸಿದಳು. ಚಿಕ್ಷುರನ ಕಿರೀಟವು ನೂರು ಚೂರಾಯಿತು. ಬಿಲ್ಲು ಮುರಿಯಿತು. ನಿರಾಣಿ ಹರಿಯಿತು. ಚಿಕ್ಷುರನ ಕವಚ ಹರಿದು ಅವನ ಎದೆಯಿಂದ ಪರ್ವತದಿಂದ ಹರಿಯುವ ನೀರಿನ ಝರಿಯಂತೆ ರಕ್ತವು ಪುಟಿಯತೊಡಗಿತ್ತು. ದೇವಿಯು ಈ ರೀತಿ ಆಘಾತಿಸಿದಾಗ ಚಿಕ್ಷುರನು ಕಷ್ಟಪಡುತ್ತಾ ಹಲ್ಲು ಕಚ್ಚಿ ಕತ್ತಿ ಡಾಲುಗಳನ್ನು ತೆಗೆದುಕೊಂಡು ಹಿಂದು ಮುಂದಿನ ವಿಚಾರ ಮಾಡದೆ ಸಿಂಹವನ್ನು ಮೆಟ್ಟಿ ಹೊಡೆದನು ಮತ್ತು ದೇವಿಯ ಹೊಳೆಯುವ ಕಿರೀಟದ ಮೇಲೆ ಖಡ್ಗ ಪ್ರಹಾರ ಮಾಡಿದನು. ದೇವಿಯು ಚಿಕ್ಷುರನ ಖಡ್ಗವನ್ನು ಕತ್ತರಿಸಿದಳು ಮತ್ತು ಅವನನ್ನು 100 ಬಾಣಗಳಿಂದ ಆಘಾತಿಸಿದಳು. ಆಗ ರಾಕ್ಷಸನು ಜಿಗಿದು ಆರ್ಭಟ ಮಾಡುತ್ತಾ ದೇವಿಯ ಶೂಲದಿಂದಿರಿದನು. ಆದರೆ ಪರದೇವಿಯು ಆ ಶೂಲವನ್ನು ತನ್ನ ತ್ರಿಶೂಲದಿಂದ ಕಡಿದಳು. ಕೂಡಲೇ ಚಿಕ್ಷುರನು ಧನುಸ್ಸನ್ನೆತ್ತಿಕೊಂಡು ಪರಾಂಬಳಿಗೆ ಬಾಣಗಳ ಮಳೆಗರೆಯತೊಡಗಿದನು. ಪರಾಂಬೆಯು ದೇವಿಯು ಅಸುರನ ಬಾಣಗಳು ಮುಸುಕಿದವು. ದೇವಿಯ ಮೇಲೆ ಅಸುರನ ಬಾಣಗಳು ಮುಸುಕಿದವು. ಆದರೆ ಆಶ್ಚರ್ಯವನ್ನೇನು ಹೇಳಲಿ, ದೇವಿಯು ಆ ದೈತ್ಯನ ಬಾಣಗಳನ್ನೆಲ್ಲ ತನ್ನ ದಿವ್ಯಾಸ್ತ್ರದಿಂದ ನಾಶ ಮಾಡಿದಳು. ಎಡಬಲಗಳಲ್ಲಿ ಚಿಕ್ಷುರನಿಗೆ ಅಂಗರಕ್ಷಕರಾಗಿ ಬಂದ ಮಾಂಡಲಿಕ ರಾಜರನ್ನು ಖಡ್ಗದಿಂದ ಚುಚ್ಚಿ ಕೊಂದಳು. ಹೀಗೆ ಹಿಂದೆ ಇದ್ದವರನ್ನು ಅಲ್ಲಿಯೇ ತಟಸ್ಥರಾಗಿ ಉಳಿಯುವಂತೆ ಮಾಡಿದಳು. ಇದರಿಂದ ದೈತ್ಯನ ಕೋಪ ಹೆಚ್ಚಾಯಿತು. ಈ ಹೆಂಗಸು ನನ್ನ ಮರ್ಯಾದೆ ಕಳೆದಳು, ಇವಳ ಮರ್ಯಾದೆಯನ್ನು ನಾನು ಕಳೆಯದೆ ಬಿಡುವುದಿಲ್ಲ ಎನ್ನುತ್ತಾ ಇಂದ್ರಜಾಲವನ್ನು ರಚಿಸಿದನು. ಲೆಕ್ಕವಿಲ್ಲದೆ ಸಿಡಿಲುಗಳು ಸುರಿಸಿದನು. ರಾಕ್ಷಸನು, ಕುಸ್ತಿಯ ಪೈಲ್ವಾನರು, ತೋಳ, ಸಿಂಹವನ್ನು ಕೊಲ್ಲುವ ಶರಭಪಕ್ಷಿ, ಸರ್ಪ ಮೊದಲಾದ ಕ್ರೂರ ಪ್ರಾಣಿಗಳು ಪರದೇವತೆಗೆ ಮುಚ್ಚಿಕೊಂಡವು. ಗಾಢಾಂಧಕಾರ ಕವಿಯಿತು. ಮೇಲೆ ಮಳೆ ಸುರಿಯುತ್ತಿರಲು ಬಿರುಗಾಳಿ, ಗುಡುಗು, ಮಿಂಚು, ಸಿಡಿಲುಗಳ ಆರ್ಭಟವು ಹೆಚ್ಚಾಯಿತು. ಅಸುರರ ದಾಳಿಕೋರರ ಸಂಖ್ಯೆ ಹೆಚ್ಚಾಗುತ್ತಲೇ ನಡೆದಿತ್ತು. ಮೇಲಿಂದ ಮೇಲೆ ಹೊಡೆಯುವ ಸಿಡಿಲಿನ ಆಘಾತವು ಭಯ ತರಿಸುವಂತಿತ್ತು. ಚಿಕ್ಷುರನು ದೊಡ್ಡ ರಥವನ್ನೇರಿದನು. ರಥದ ಹಿಂಭಾಗದಲ್ಲಿಯೂ ಮುಂಭಾಗದಲ್ಲಿಯೂ ಅವನೇ ಅವನಾಗಿ ಕಾಣತೊಡಗಿದನು. ಬಲಕ್ಕೆ ಹಾರಿ ಹದನವಾದ ಬಾಣಗಳ ಮಳೆಗರೆಯುವನು. ಎಡಬದಿಯಿಂದ ಖಡ್ಗ ಬೀಸುವನು. ನೆಲದಲ್ಲಿ ತೋರಿ ಆಕಾಶದಲ್ಲಿ ಕಿರುಚಿಕೊಳ್ಳುವನು. ಹೀಗೆ ಬಹು ಸಮಯದವರೆಗೆ ಪರಾಂಬಳ ಮೇಲೆ ಗಾಢಾಂಧಕಾರವಾಗಿ ಶರವೃಷ್ಟಿ ಮಾಡಿದನು. ಬಸವೇಶ ಕೇಳು, ಪರಾಂಬೆಯ ಮೇಲಾದ ಮಾಯೆಯಾಗಿರುವಾಗ ಆಕೆಯ ಮೇಲೆ ತೋರಿಕೆಯ ಇಂದ್ರಜಾಲ ಪರಿಣಾಮ ಬೀರುವುದುಂಟೆ? ಈ ಜಗತ್ತೇ ಪರದೇವತೆಯ ಲೀಲಾನಾಟಕವಾಗಿದೆ ಅಂದಾಗ ಮುಂದೆ ಸ್ವಲ್ಪ ಸಮಯದಲ್ಲಿ ರಾಕ್ಷಸನ ಮಾಯಾಜಾಲವೆಲ್ಲ ಮುರಿದು ಹೋಗಿತ್ತು. ಆತನ ಬಯಲಿಗೆ ಬಿದ್ದನು. ಕೂಡಲೇ ದೇವಿಯು ತನ್ನ ಬಲಾಢ್ಯ ಬಾಣಗಳಿಂದ ಚಿಕ್ಷುರನ ಧನುಸ್ಸು, ಕುದುರೆ, ನೀರಾಣಿ, ರಥ ಎಲ್ಲವನ್ನೂ ಕಡಿದು ಹಾಕಿದಳು. ಚಿಕ್ಷುರನೆಂಬ ಆ ಮಂತ್ರಿಯು ಭಯಂಕರವಾದ ಶೂಲವನ್ನು ತಕ್ಕೊಂಡು ಥಟ್ಟನೆ ಜಿಗಿದು ಸಿಂಹದ ಕಡಿವಾಣವನ್ನು ಹಿಡಿದುಕೊಂಡು ಮತ್ತು ದೇವಿಯ ಎದೆಗೆ ತಿವಿದನು. ತಕ್ಷಣ ದೇವಿಯು ಆ ಶೂಲವನ್ನು ಕತ್ತರಿಸಿ ಶಿವನ ತ್ರಿಶೂಲದಿಂದ ಅವನನ್ನು ತಿವಿದಳು. ಶಿವನ ಶೂಲವು ಎದೆಯಲ್ಲಿ ನಾಟಲು ಚಿಕ್ಷುರನು ಭೂಮಿಯ ಮೇಲೆ ಹರಳಿ ಬಿದ್ದನು. ಅವನ ಬಲದವರೆಲ್ಲ ಆತನು ಸತ್ತದ್ದನ್ನು ಕಂಡು ಕಣ್ಣೀರಿಟ್ಟರು. ಚದುರಂಗ ಬಲವೆಲ್ಲ ಮರುಗಿತು. ಅಧಿಕಾರಿ ವರ್ಗದವರು ಕೋಪದಿಂದ ಆ ಬಾಲೆಯನ್ನು ಹಿಡಿಯಿರಿ, ಕಡಿಯಿರಿ ಎಂದು ಆವೇಶದಿಂದ ಪರಾಂಬಳಿಗೆ ಮುತ್ತಿಗೆ ಹಾಕಿದರು. ಮಹಾಲಕ್ಷ್ಮಿ ಕೆಲವರನ್ನು ಖಡ್ಗದಿಂದ, ಕೆಲವರನ್ನು ಗದೆಯಿಂದ, ಕೆಲವರನ್ನು ಒನಕೆಯಿಂದ, ಕೆಲವರನ್ನು ಚಕ್ರದಿಂದಲೂ ಕೆಲವರನ್ನು ಬಾಣಗಳಿಂದಲೂ ಹೊಡೆದು ನೆಲಕ್ಕುರುಳಿಸಿದಳು. ಕೆಲವು ದೈತ್ಯರನ್ನು ಕಡಿದು ತುಂಡು ತುಂಡಾಗಿ ಮಾಡಿದಳು. ಒಟ್ಟಾರೆ ರಣರಂಗವೆಲ್ಲ ಹೆಣಗಳಿಂದ ತುಂಬಿ ಹೋಯಿತು. ರಣಭೂಮಿಯಲ್ಲಿ ಚಿಕ್ಷುರನು ಸತ್ತು ಬಿದ್ದನು. ಆತನ ಎಡಬಲದಲ್ಲಿದ್ದ ಅವನ ಸಹಸ್ರಚೋಣಿ ಸೈನಿಕರು ಶವಗಳು ಬಿದ್ದವು. ರಕ್ತದ ನದಿಗಳು ಲೆಕ್ಕವಿಲ್ಲದೆ ಹರಿಯತೊಡಗಿದವು. ಭೂತ ಪ್ರೇತ ಪಿಶಾಚಿಗಳು ದೇವಿಗೆ ಹರಸಿ ಹಾರೈಸುತ್ತಾ ಕುಣಿದಾಡತೊಡಗಿದವು. ಚಿಕ್ಷುರನು ಈ ಪ್ರಕಾರವಾಗಿ ಸಾಯಲು ಅದೇ ಕ್ಷಣದಲ್ಲಿ ದೇವತೆಗಳು ತಮ್ಮ ಕಣ್ಣಾರೆ ಕಂಡು ಚಿಕ್ಷುರನು ನಾಶವಾದನೆ ಎಂದು ತಮ್ಮ ಇಚ್ಛೆ ಪೂರ್ತಿಯಾದದ್ದನ್ನು ಸೂಚಿಸುತ್ತಾ ಚಿದಾನಂದಾತ್ಮ ಗುರುವರನ ಸ್ಮರಣೆ ಮಾಡತೊಡಗಿದರು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಚಿದಾನಂದ ಗುರುವರ ಚರಣ ಪದ್ಮದ್ವೀರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮ್ಯಯುಳ್ ಚಿಕ್ಷುರವಧೋ ನಾಮ ಷಷ್ಠೋಧ್ಯಾಯ ಸಂಪೂರ್ಣಂ. ಜೈ ನಮ ಪಾರ್ವತಿ. ಹರ 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 ಮಹಾದೇವ್. ದೇವಿ ಪುರಾಣದ 7ನೇ ಅಧ್ಯಾಯ ಪ್ರಾರಂಭ. 7ನೇ ಅಧ್ಯಾಯದಲ್ಲಿ ದುಷ್ಟನಾದ ಬಿಡಾಲನನ್ನು ದೇವಿಯು ಶಿವನ ತ್ರಿಶೂಲದಿಂದಿರಿದು ಕೊಲ್ಲುತ್ತಾಳೆ. ಹಿಂದಿನ ಅಧ್ಯಾಯದಲ್ಲಿ ಚಿಕ್ಷುರನು ನಾಶವಾಗಿರುತ್ತಾನೆ. ಈಗ ಈ ಅಧ್ಯಾಯದಲ್ಲಿ ಬಿಡಾಲನನ್ನು ನಾಶವಾಗುವ ಕಥೆ ಬರುತ್ತದೆ. ಚಿಕ್ಷುರನು
ಮರಣವನ್ನಪ್ಪಲು ದೇವಿಯ ಭೀಕರತೆಗೆ ಅಂಜಿ ಸೈನ್ಯದ ಬಹುಭಾಗವು ಕಂಡ ಕಡೆಗೆ ಓಡಿಹೋಯಿತು. ಬಳಿಕ ಬಹುಬಲಾಢ್ಯನಾದ ಮಹಿಷಾಸುರನ ಇನ್ನೊಬ್ಬ ಮಂತ್ರಿಯಾದ ಬಿಡಾಲನೆಂಬುವವನು ಬಹುಕೋಪದಿಂದ ಶಿವ ಶಿವ, ಈ ಕ್ರೂರ ಹೆಂಗಸಿನಿಂದ ಚಿಕ್ಷೂರನಂಥ ಮಹಾವೀರನು ಮರಣವನ್ನು ಹೊಂದಿದನೆ ಎಂದು ಪರಿತಪಿಸುತ್ತಾ ದೇವಿಯ ಮೇಲೆ ಏರಿ ಬಂದನು. ಬಿಡಾಲ ಆತನು ರೋಷದಿಂದ, ಈ ಜಗತ್ತನ್ನು ಈ ಸ್ತ್ರೀಯರನ್ನು ತಿಂದು ಬಿಡುತ್ತೇನೆ, ದೇವತೆಗಳೆಲ್ಲರ ಪ್ರಾಣ ಹಿಂಡಿ ಬಿಡುತ್ತೇನೆ, ಅವರನ್ನು ಸಂಹರಿಸಿ ಬಿಡುತ್ತೇನೆ, ಮೂರು ಲೋಕಗಳನ್ನು ಹುಡಿ ಮಾಡಿಬಿಡುತ್ತೇನೆ. ಚಿಕ್ಷೂರ ರುದ್ರರಂಥ ವೀರರನ್ನು ಕೊಂದ ಇವಳನ್ನು ನಾನು ಎಂದಿಗೂ ಬಿಡಲಾರೆ. ಶಿವನನ್ನು ಕಟ್ಟಿ ಹಾಕುತ್ತೇನೆ, ವಿಷ್ಣುವನ್ನು ಕೊಂದು ಬಿಡುತ್ತೇನೆ ಎಂದು ಆರ್ಭಟಿಸುತ್ತಾ ರಣಭೂಮಿಗೆ ಪ್ರವೇಶಿಸಿದನು. ಬಿಡಾಲ ಹೀಗೆನ್ನುತ್ತಾ ಬಿಲ್ಲನ್ನು ತಕ್ಕೊಂಡು ಮೂರು ಲೋಕಗಳು ಮುಚ್ಚುವಂತೆ ಬಾಣಗಳ ಮಳೆಗರೆಯತೊಡಗಿದನು. ಅದರಿಂದಾಗಿ ಸೂರ್ಯಕಿರಣಗಳೇ ಕಾಣದಂತಾದವು. ತರತರದ ಭೀಕರಾಸ್ತ್ರಗಳನ್ನು ಮೇಘಾಮಳೆಯು ಭೋರೆಂದು ಸುರಿಯುವ ರೀತಿಯಲ್ಲಿ ಪರದೇವತೆಯ ಕಿರೀಟದ ಮೇಲೆ ಸುರಿಸತೊಡಗಿದನು. ದೇವಿಯು ಬಿಡಾಲನ ಬಾಣಗಳನ್ನು ತುಂಡರಿಸಿದಳು. ಅವರ ರಥದ ಪತಾಕೆಯನ್ನು ನಾಶ ಮಾಡಿದಳು. ಅವನ ರಥದ 4 ಕುದುರೆಗಳನ್ನು ಸಾರಥಿಯನ್ನು ಕೊಂದಳು. ಬಿಡಾಲನ ಧನುಸ್ಸನ್ನು 2 ತುಂಡು ಮಾಡಿದಳು. ಅವನ ಎದೆಯ ಉಕ್ಕಿನ ಕವಚವನ್ನು ಛೇದಿಸಿದಳು. ಎಡಬಲದಲ್ಲಿದ್ದ ಮಹಾಬಲಾಢ್ಯರಾದ ಮಾಂಡಲಿಕ ರಾಜರುಗಳನ್ನು ಯಮನ ಸದನ ಕಟ್ಟಿದಳು. ದೇವಿ ಬಿಡಾಲನು ಹೊಸದಾದ ಮಹಾರಥವನ್ನು ತೆಗೆದುಕೊಂಡು ಹೊಸ ರಥವನ್ನೇರಿದನು. ಕೋಪಾವಿಷ್ಟನಾಗಿ ದೇವಿಯ ದೇಹದ ಮೇಲೆ ಗುಡುಗುಡಿಸುವ ಸಿಡಿಲಿನೋಪಾಯದಲ್ಲಿದ್ದ ಸಹಸ್ರಾರು ಬಾಣಗಳನ್ನು ಎಸೆದು ದೇವಿಯನ್ನು ಶರಗಳಿಂದ ಮುಚ್ಚಿಬಿಟ್ಟನು. ಆ ಬಾಣಗಳು ದೇವಿಯ ದೇಹದಲ್ಲಷ್ಟೇ ಅಲ್ಲ, ದಶದಿಕ್ಕುಗಳಲ್ಲಿಯೂ ಆವರಿಸಿಕೊಂಡವು. ಬಿಡಾಲನ ಬಾಣ ಸಮೂಹವು ಅವನ ಸೈನ್ಯ ಶಾಂಭವಿ ಅದನ್ನೆಲ್ಲ ನೋಡುತ್ತಿರುವ ದೇವತೆಗಳು ಭೂಮಿ ಆಕಾಶ ದಿಕ್ಕುಗಳು ಸೂರ್ಯ ಚಂದ್ರಾದಿಗಳನ್ನು ಸಹಿತ ಕಾಣದಂತೆ ಮರೆಮಾಡಿಬಿಟ್ಟವು. ದೇವಿಯ ಮಹಾಶಸ್ತ್ರದಿಂದಲೂ ಶಿವನ ತ್ರಿಶೂಲದಿಂದಲೂ ದೇವೇಂದ್ರನ ವಜ್ರಾಯುಧದಿಂದಲೂ ಹರಿಯ ಚಕ್ರದಿಂದಲೂ ಹೀಗೆ ಬಗೆಬಗೆಯ ಆಯುಧಗಳಿಂದ ತನ್ನ ಮೇಲೆ ಸುರಿಸಲ್ಪಟ್ಟ ದೈತ್ಯನ ಅಸ್ತ್ರಗಳನ್ನೆಲ್ಲ ಕತ್ತರಿಸಿ ಹಾಕಿದಳು. ದೇವಿಯು 10 ಬಾಣಗಳನ್ನು ಪ್ರಯೋಗಿಸಿ ಬಿಡಾಲನ ಕಿರೀಟವನ್ನೂ, 14 ಬಾಣಗಳನ್ನು ಪ್ರಯೋಗಿಸಿ ಎಡಬಲದಲ್ಲಿದ್ದ ಅಂಗರಕ್ಷಕರನ್ನೂ, 25 ಶರಪ್ರಯೋಗದಿಂದ ಸಾರಥಿಯನ್ನೂ, 100 ಬಾಣಗಳಿಂದ ಕುದುರೆಗಳನ್ನು ನಾಶ ಮಾಡಿದಲ್ಲದೆ 106 ಬಾಣಗಳನ್ನು ಪ್ರಯೋಗಿಸಿ ಬಿಡಾಲನನ್ನೂ ಆತನ ಪಡೆಯವರನ್ನೂ ಘಾಸಿಗೊಳಿಸಿ ಬಿಟ್ಟಳು. ದೇವಿಯ ಬಾಣ ನಾಟಿ ಬಿಡಾಲನು ಕೋಪಾವಿಷ್ಟನಾದನು. ಸಿಟ್ಟಿನಿಂದ ಬಹುದೊಡ್ಡ ಗದೆಯನ್ನು ತೆಗೆದುಕೊಂಡು, ಇವಳು ನಮ್ಮನ್ನು ಅತಿಯಾಗಿ ನೋಯಿಸಿದ್ದಾಳೆ, ಇವಳನ್ನು ಕೊಲ್ಲದೆ ಬಿಡಲಾರೆನೆನ್ನುತ್ತಾ ದೇವಿಯ ತಲೆಯ ಮೇಲೆ ಗದಾಪ್ರಹಾರ ಮಾಡಿದನು. ದುಷ್ಟ ಬಿಡಾಲ ದೈತ್ಯನ ಗದಾಪ್ರಹಾರವನ್ನು ಬೀಸುತ್ತಾಗಿರುವ ಬಾಣದಿಂದ ದೇವಿಯು ಛೇದಿಸಿದಳು ಮತ್ತು 42 ಬಾಣಗಳಿಂದ ಬಿಡಾಲ ರಾಕ್ಷಸನನ್ನು ಧೊಪ್ಪನೆ ನೆಲಕ್ಕೆ ಬೀಳುವಂತೆ ಮಾಡಿದಳು. ಕೂಡಲೇ ಬಿಡಾಲನು ಮತ್ತೆ ಚೇತರಿಸಿಕೊಂಡು ಥಟ್ಟನೆ ಖಡ್ಗ ಹಿಡಿದು ಶಾಂಭವಿಯತ್ತ ಹಾರಿ ಅವಳ ಮುಖದ ಮೇಲೆ ಪ್ರಹಾರ ಮಾಡಿದನು. ದೇವಿಯ ಬಾಣದಿಂದ ದೈತ್ಯನ ಖಡ್ಗವನ್ನು ಕತ್ತರಿಸಿದಳು ಮತ್ತು ಅವನ ಕವಚವನ್ನು ಕತ್ತರಿಸಿದಳು. ಕವಚ ಹರಿದಿದ್ದರಿಂದ ಅಸುರನ ಮೂರ್ಛೆ ಹೊಂದಿ ಅರ್ಧ ಘಳಿಗೆಯವರೆಗೆ ನೆಲದ ಮೇಲೆ ಬಿದ್ದುಬಿಟ್ಟನು. ನಂತರ ಚೇತರಿಸಿಕೊಂಡು ಒಂದು ದೊಡ್ಡ ಆನೆಯನ್ನೇರಿ ದೇವಿಯ ಮೇಲೆ ದಶದಿಕ್ಕುಗಳ ಅಡರುವಂತೆ ಬಾಣಗಳನ್ನು ಸುರಿಸತೊಡಗಿದನು. ಬಿಡಾಲನು ವೀರರಲ್ಲಿ ಮಹಾವೀರನು, ಭಯಂಕರ ರಾಕ್ಷಸನು. ಆ ಯುದ್ಧವನ್ನು ನೋಡುತ್ತಾ ಆಕಾಶದಲ್ಲಿ ಅವಿತುಕೊಂಡಿದ್ದ ದೇವತೆಗಳು ಆ ದೈತ್ಯನ ಬಾಣದ ಗುರಿಯನ್ನು ತಪ್ಪಿಸಿಕೊಳ್ಳುತ್ತಾ ಅತ್ತಿಂದಿತ್ತ ಓಡಾಡುತ್ತಲೇ ಇದ್ದರು. ಹೀಗಿರುವಾಗ ದೈತ್ಯನು ಒಮ್ಮಿಂದೊಮ್ಮೆಲೆ ಕೇಕೆ ಹಾಕಿ ಆನೆಯೊಂದಿಗೆ ದೇವಿಯನ್ನು ಸರಸರನೆ 100 ಸಲ ಸುತ್ತು ಹಾಕಿ ಮತ್ತು ಆನೆಯನ್ನು ಸಿಂಹದ ಮುಖಕ್ಕಾನಿಸಿ ನಿಂತುಕೊಂಡು ದೇವಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾನೆ. ದುಷ್ಟ ಬಿಡಾಲ, ಅದೇನೆಂದರೆ, ಎಲೇ ಶಾಂಭವಿಯೇ, ನೀನೆಲ್ಲಿ ಹೋಗುವಿ? ನೀನೀಗ ಬಿಡಾಲನ ಕೈಯಲ್ಲಿ ಸಿಕ್ಕು ಬಿದ್ದಿರುವಿ. ನಾನು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ದೇವತೆಗಳು ಏನು ಮಾಡುತ್ತಾರೆ? ಹರಿಹರಾದಿಗಳೆಲ್ಲರೂ ಕೂಡಿ ನಿನ್ನನ್ನಿಲ್ಲಿಗೆ ಕರೆತಂದರು. ಆದರೆ ನಿನ್ನ ಸಂಕಟ ಸಮಯದಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿಯಾದರೂ ಅವರಲ್ಲಿ ಯಾರೂ ನಿನ್ನ ಸಮೀಪಕ್ಕೆ ಸುಳಿಯಲಿಲ್ಲ ಎಂದು ಅಬ್ಬರಿಸುತ್ತಾ ಮಾತನಾಡಿದನು. ಬಿಡಾಲ ಅದಕ್ಕೆ ದೇವಿಯು, ಎಲವೋ ಬಿಡಾಲನೇ, ನಾನೀಗ ನಿನ್ನ ಸಮ್ಮುಖದಲ್ಲಿಯೇ ಇದ್ದೇನೆ. ನನ್ನನ್ನು ನೀನು ಕೊಲ್ಲುವಿಯೋ ಅಥವಾ ನನ್ನಿಂದ ನೀನೇ ಸಾಯುವೆಯೋ ಇದು ನಿಮಗಿನ್ನೂ ಗೊತ್ತಾಗಿಲ್ಲ. ನೀವು ಬಲವಂತರು, ನಾನು ಒಬ್ಬ ಸಾಮಾನ್ಯ ಸ್ತ್ರೀಯೂ ಅಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾ ದೇವಿಯು ಆತನೇರಿದ ಆನೆಯ ಕೆನ್ನೆಗೆ ತ್ರಿಶೂಲದಿಂದ ತಿವಿದಳು.
ಶಾಂಭವಿಯ ಕರ ಸಾಮರ್ಥ್ಯದಿಂದಾಗಿ ಆ ಆನೆಯು ಸಿಡಿಲು ಬಡಿದು ಪರ್ವತದಂತೆ ಥಟ್ಟನೆ ನೆಲಕ್ಕುರುಳಿಯಿತು. ಅದನ್ನು ಗಮನಿಸಿದ ಬಿಡಾಲನು ಕೋಪಾವಿಷ್ಟನಾಗಿ ಕತ್ತಿಯನ್ನು ಹಿಡಿದು ಮೇಲೆ ಹಾರಿ ದೇವಿಯ ತಲೆಗೆ ಇರಿದನು. ಆದರೆ ದೇವಿಯು ಅದನ್ನು ವಜ್ರಾಯುಧದಿಂದ ತಡೆದು ಶೂಲದ ತುದಿಯಿಂದ ಆ ರಾಕ್ಷಸನನ್ನು ಚಿಮ್ಮಿ ಒಗೆದಳು. ದೇವಿಯು ತೂರಿ ಒಗೆದಾಗ ರಾಕ್ಷಸನು ಸೈನ್ಯದ ಆಚೆಗೆ ಬದಿಗೆ ಹೋಗಿ ಬಿದ್ದನು. ಮತ್ತೆ ಸಿಡಿಮಿಡಿಗೊಂಡು ಅಗ್ನಿಯಂತೆ ಮೇಲಕ್ಕೆದ್ದು ಅವಡುಗಚ್ಚುತ್ತಾ ಕೈ ಉಜ್ಜಿ ದೇವಿಯ ಮುದ್ದು ಮುಖದ ಮೇಲೆ ಬಲವಾಗಿ ಗುದ್ದಿದನು. ದೇವಿಯು ಆ ಹೊಡೆತ ತಪ್ಪಿಸಿಕೊಂಡು ಬಿಡಾಲನ ಕಿರೀಟಕ್ಕೆ ತಿವಿದಳು. ಹೀಗೆ ಬಿಡಾಲ ಮತ್ತು ದೇವಿಯರ ಯುದ್ಧ ನಡೆಯುತ್ತಲೇ ಇತ್ತು. ಮುಂದೆ ದೇವಿಯು ಬಲವಾದ ಹೊಡೆತದಿಂದ ಬಿಡಾಲನು ಹಾರಿಬಿದ್ದನು. ಪರದೇವಿಯ ಅಂಥ ಮುಷ್ಟಿ ಬಲವನ್ನು ತಾಳಿಕೊಂಡು ಬದುಕಿದ ಅಸುರರ್ಯಾರೂ ಇಲ್ಲ. ಆ ಹೊಡೆತದಿಂದ ಬಿಡಾಲನ ಕಿರೀಟವು ಚೂರು ಚೂರಾಗಿ ಹೋಯಿತು. ಆದರೂ ಅವನು ಮತ್ತೆ ಸುಧಾರಿಸಿಕೊಂಡು ಮೇಲಕ್ಕೆದ್ದು, ನಾರೀಮಣಿಯೇ, ನಿನ್ನ ಶೌರ್ಯ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡೆ ಎಂದು ದೇವಿಗೆ ಹೇಳಿದನು. ದುಷ್ಟ ಬಿಡಾಲ. ಬಿಡಾಲನು ದೇವಿಗೆ, ಸ್ತ್ರೀಯಳೇ, ವ್ಯರ್ಥವಾಗಿ ನನ್ನ ಕೈಯಲ್ಲಿ ಸಿಕ್ಕು ನೀನೇಕೆ ಸಾಯುವಿ? ನಾವೇ ಸೋತೆವೆಂದುಕೊಳ್ಳುತ್ತೇವೆ. ನೀನು ಜೀವದಿಂದ ಹೊರಟು ಹೋಗಿಬಿಡು. ನೀನು ನಮ್ಮೊಡನೆ ಸರಿಯಾಗಿ ಯುದ್ಧ ಮಾಡಿದ್ದಕ್ಕಾಗಿ ನಾನು ಮೆಚ್ಚಿಕೊಂಡಿದ್ದೇನೆ. ಮಾತನಾಡು ಎಂದು ಹೇಳಿದಾಗ ದೇವಿಯು ಬಿಡಾಲನನ್ನು ಕುರಿತು ಈ ರೀತಿಯಾಗಿ ನೀತಿವಚನ ಹೇಳತೊಡಗಿದಳು. ಅದೇನೆಂದರೆ, ಬಿಡಾಲನೇ, ನಾನೇನು ಮಾಡಲಿ? ನೀನು ನನಗೆ ಮೆಚ್ಚಿ ಅಪ್ಪಣೆ ಕೊಟ್ಟ ಬಳಿಕ ನಾನು ಹೋಗಲೇಬೇಕಾದದ್ದು ಧರ್ಮವಾಗಿದೆ. ಆದರೆ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೇನೆ. ಅದೇನೆಂದರೆ, ಮಹಿಷನ ಸಂಪೂರ್ಣ ಬಲವನ್ನು ನಾಶ ಮಾಡದೆ ನಾನು ಹೋಗುವುದಿಲ್ಲ ಎಂಬುದೇ ಆ ಪ್ರತಿಜ್ಞೆಯಾಗಿದೆ. ಅದಕ್ಕಾಗಿಯೇ ನಾನೀಗ ನಿಧಾನಿಸುತ್ತಿದ್ದೇನೆ ಎಂದು ದೇವಿಯು ಹೇಳಿದಳು. ನನ್ನ ಪ್ರತಿಜ್ಞೆ ಕೈಗೂಡಿದರೆ ಆಮೇಲೆ ಹೋಗುವುದು ಯೋಗ್ಯವೆನಿಸುತ್ತದೆ. ಮಹಿಷನು ಇನ್ನೂ ಬದುಕಿದ್ದಾನೆ, ನೀನು ಇನ್ನೂ ಜೀವದಿಂದ ಬದುಕಿರುವೆ ಅಂದಾಗ ಹೋಗುವುದು ಹೇಗೆ? ನಿನ್ನ ಮೇಲೆ, ಮಹಿಷನ ಮೇಲೆ ಆಣೆ ಇಟ್ಟು ಹೇಳು, ನಾನು ಹೇಗೆ ಹೋಗುವುದು? ನಿನ್ನ ಮನಸ್ಸಿಗಾದರೂ ಬರುವುದು ಹೇಗೆ? ಹೋಗಲಿ ಬಿಡು, ನನ್ನ ಪ್ರಾರಬ್ಧದಲ್ಲಿದ್ದಂತೆ ಆಗುತ್ತದೆ. ಅದಕ್ಕೆ ಯಾರೇನು ಮಾಡುವವರು ಎಂದು ದೇವಿಯು ಬಿಡಾಲನನ್ನು ಕುರಿತು ಈ ರೀತಿಯಾಗಿ ಹೇಳಿದಳು. ಎಂದು ದೇವಿಯು ವಿಷ್ಣುವಿನ ಧನುಸ್ಸಿಗೆ 7 ಬಾಣಗಳನ್ನು ಹೂಡಿ ಅಸುರನ ಮೇಲೆ ಪ್ರಯೋಗಿಸಿದಳು. ಆ ಬಾಣಗಳೆಲ್ಲ ದೈತ್ಯರ ದೇಹ ಹಾಗೂ ಅವಯವಗಳಲ್ಲಿ ಪ್ರವೇಶಿಸಿ ಆತನಿಗೆ ಹಿಂಸೆ ನೀಡಿದವು. ಆಗ ಬಿಡಾಲನು, ಈ ಹೆಂಗಸನ್ನು ಕೊಲ್ಲಬೇಕೆಂದರೂ ಸಾಯುತ್ತಿಲ್ಲವಲ್ಲ, ಇದಕ್ಕೇನು ಉಪಾಯ ಮಾಡಲಿ ಎಂದು ಮನದಲ್ಲಿಯೇ ಯೋಚಿಸಿದನು ಮತ್ತು ಬ್ರಹ್ಮಾಸ್ತ್ರವನ್ನು ಎತ್ತಿಕೊಂಡು ಹೀಗೆ ನುಡಿದನು. ದುಷ್ಟ ಬಿಡಾಲ. ಶಾಂಭವಿಯೇ, ಕೇಳು. ಈ ಬ್ರಹ್ಮಾಸ್ತ್ರವು ನಿನ್ನ ಹಣೆಯ ಬರಹವನ್ನು ಹರಿದು ಹಾಕುವುದು. ನಿನಗೆ ನಾನು ಬಗೆ ಬಗೆಯಿಂದ ಬುದ್ಧಿವಾದ ಹೇಳಿದೆ, ಆದರೂ ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ನೀನು ಕೆಟ್ಟೆ. ಈಗ ಈ ಅಸ್ತ್ರವು ನಿನ್ನನ್ನು ಸೀಳಿ ಹಾಕುವುದು. ಇದಕ್ಕೇನು ಉಪಾಯ ಮಾಡಿ ಉಳಿದುಕೊಳ್ಳುವಿಯೋ ತಾಳಿಕೋ ಎಂದು ನುಡಿಯುತ್ತಾ ಬ್ರಹ್ಮಾಸ್ತ್ರವನ್ನು ಶಾಂಭವಿಯ ಮೇಲೆ ಪ್ರಯೋಗಿಸಿದನು. ಅದು ಭಯಂಕರವಾಗಿ ಕಪ್ಪು ಹೊಗೆಯನ್ನು, ಕೆಂಗಡಿಗಳನ್ನು ಕಾರುತ್ತಾ ಹೊರಟಿತು. ಬ್ರಹ್ಮಾಸ್ತ್ರವು ಉರಿಯನ್ನುಗುಳುತ್ತಾ ಹೊರಟಾಗ 7 ಸಾಗರಗಳ ನೀರು ಬತ್ತಿ ಹೋಯಿತು. ಭಯಂಕರವಾದ ಕಿಡಿಗಳು ಜಿಗಿಜಿಗಿದು ಅಷ್ಟದಿಕ್ಪಾಲಕರ ಪಟ್ಟಣಗಳನ್ನು ತಲುಪಿದವು. ಇದರಿಂದಾಗಿ ದೇವತೆಗಳೆಲ್ಲರ ಚಿಂತೆಗೀಡಾದರು. ನಂದೀಶ್ವರ, ಆ ಬ್ರಹ್ಮಶಕ್ತಿಯ ಪರಾಕ್ರಮಕ್ಕೆ 3 ಲೋಕಗಳು ನಡುಗಿ ಹೋದವು. ತೇಜಸ್ಸು, ರೌದ್ರತೆಗಳಿಂದೊಡಗೂಡಿದ ಆ ಬ್ರಹ್ಮಾಸ್ತ್ರವನ್ನು ಬಲಿಷ್ಠನಾದ ಬಿಡಾಲನು ಬಹಳ ಹೆಜ್ಜೆಯನ್ನು ಮುಂದಿಟ್ಟು, ಶಾಂಭವಿಯ ತಾಳಿಕೋ ಎಂದು ಎಚ್ಚರಿಸುತ್ತಾ ಕೋಪದಿಂದ ಬೀಸಿ ಹೊಡೆದನು. ಆ ಬ್ರಹ್ಮಾಸ್ತ್ರವು ನೇರವಾಗಿ ಬಂದು ಜಗದಂಬೆ ಧರಿಸಿದ ಪುಸ್ತಳಿ ಸರದಲ್ಲಿ ಶ್ರೇಷ್ಠ ರತ್ನವಿಟ್ಟಂತೆ ಪದಕದ ಹಾಗೆ ಜೋತಾಡತೊಡಗಿತ್ತು. ಅದನ್ನು ಕಂಡ ಬಿಡಾಲನು ಭಯಚಕಿತನಾಗಿ ಸಿಟ್ಟಿನಿಂದ ಹಲ್ಲು ಕಡಿಯುತ್ತಾ ದೇವಿಯ ಮೇಲೆ ಮರುಪರ್ವತಗಳನ್ನು ಕಿತ್ತು ತೂರಿ ಒಗೆದನು ಮತ್ತು ತನ್ನ ಬಲವಾದ ಮುಷ್ಟಿಯಿಂದ ದೇವಿಯ ಎದೆಗೆ ಗುದ್ದಿದನು. ದೇವಿಯು ನಸುನಗುತ್ತಾ ಬಿಡಾಲನ ಎದೆಗೆ ಶಿವನ ತ್ರಿಶೂಲದಿಂದ ತಿವಿದಳು. ಆ ಆಘಾತವನ್ನು ತಾಳಿಕೊಳ್ಳಲಾಗದೆ ಬಿಡಾಲನು ಒದ್ದಾಡುತ್ತಾ ಪ್ರಾಣ ಬಿಟ್ಟನು. ಅದನ್ನು ಕಂಡ ರಾಕ್ಷಸರು ಆರ್ಭಟಿಸುತ್ತಾ ಅವಳನ್ನು ಬಿಡಬೇಡಿರಿ, ಇಕ್ಕಿರಿ, ಹೊಡೆಯಿರಿ ಎನ್ನುತ್ತಾ ಶಾಂಭವಿಯನ್ನು ಸುತ್ತಿದರು. ದೇವಿಯು 100 ಬಿಲ್ಲುಗಳಿಗೆ ಏಕಕಾಲಕ್ಕೆ ಬಾಣಗಳನ್ನು ಹೂಡಿ
ಆ ಭಯಂಕರ ರಾಕ್ಷಸರ ಸೈನ್ಯವನ್ನು ನಾಶ ಮಾಡಿದಳು. ಭಯಾನಕ ರಾಕ್ಷಸರನ್ನು ಖಡ್ಗದಿಂದಿರಿದು ಕೊಂದಳು, ಶೂಲದಿಂದಲೂ ಇರಿದು ಕೊಂದಳು. ಎಡಬಲದಲ್ಲಿದ್ದ ತೋರಿ ಮುಂದುವರಿಯುತ್ತಿರುವ ದೈತ್ಯರ ಇರಿದು ಕೊಂದಳು. ದೈತ್ಯ ಬಲವನ್ನೆಲ್ಲ ಕತ್ತಿಯಿಂದ ಸವರಿಬಿಟ್ಟಳು. ವೀರನಾದ ನಂದೀಶನೇ ಕೇಳು. 600 ಅಕ್ಷೋಹಿಣಿ ಮಾಂಡಲಿಕ ರಾಜರು ಮೊದಲಾಗಿ ವೀರರು, ಶೂರರು, ಸುಭಟರು ಒಟ್ಟಾರೆ ಎಲ್ಲರೂ ರಣಭೂಮಿಯಲ್ಲಿ ಸತ್ತು ಬಿದ್ದರು. ಆಗ ದೇವತೆಗಳು ಆನಂದಭರಿತರಾಗಿ, ಚಿನ್ಮಯಾತ್ಮಕಳಾದ ಸರ್ವಮಂಗಳೆಯೇ, ನಮಗೆ ತೊಂದರೆ ಕೊಡುತ್ತಿದ್ದ ಬಿಡಾಲನನ್ನು ಸಂಹರಿಸಿ ನಮ್ಮ ಮೇಲೆ ಕೃಪೆ ಮಾಡಿದೆ ಎಂದು ಹೊಗಳುತ್ತಾ ಚಿದಾನಂದ ಸ್ವರೂಪ ಶ್ರೇಷ್ಠ ಗುರುವರರನ್ನು ಸ್ತುತಿಸಿದರು. ಇತಿ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವೀರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮ್ಯಯೋಳ್ ಬಿಡಾಲವಧೋ ನಾಮ ಸಪ್ತಮೋಧ್ಯಾಯ ಸಂಪೂರ್ಣಂ. ದೇವಿ ಪುರಾಣದ 7ನೇ ಅಧ್ಯಾಯ ಮುಗಿಯಿತು. ಮುಂದೆ 8ನೇ ಅಧ್ಯಾಯ. ಮಹಾಲಕ್ಷ್ಮಿಯು ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ. ಮುಂದೆ ಮಹಿಷಾಸುರನ ಅಧ್ಯಾಯ ಬರುತ್ತದೆ. ಧನ್ಯವಾದಗಳು. ದೇವಿ ಪುರಾಣದಲ್ಲಿ ಬರುವ 7ನೇ ಅಧ್ಯಾಯ ಮುಗಿತು. ಮುಂದೆ 8ನೇ ಅಧ್ಯಾಯ ಪ್ರಾರಂಭ. 8ನೇ ಅಧ್ಯಾಯದಲ್ಲಿ ದೇವಿಯು ಮಹಿಷಾಸುರನನ್ನು ಯಾವ ರೀತಿಯಾಗಿ ಸಂಹಾರ ಮಾಡುತ್ತಾಳೆ ಅನ್ನುವುದು ಬರುತ್ತದೆ. ಮಹಿಷಾಸುರನು ತನ್ನ ಸೈನ್ಯವು ನಾಶವಾದದ್ದನ್ನು, ಚಿಕ್ಷೂರ, ಬಿಡಾಲರಂಥ ಮಹಾವೀರರು ಮರಣ ಹೊಂದಿದ್ದನ್ನು ಕಣ್ಣಾರೆ ಕಂಡನು. ಅವನಿಗೆ ಕೋಪವು ನೆತ್ತಿಗೇರಿತು. ಸಿಟ್ಟಿನಿಂದ ತನ್ನ ಬಾಲವನ್ನು ತೀಡಿಕೊಂಡು ಭೂಮಿಗೆ ಅಪ್ಪಳಿಸಿದಾಗ ಪ್ರಳಯ ಕಾಲದ ರುದ್ರನಂತೆ ಗೋಚರಿಸುತ್ತಿದ್ದನು. ಆತನ ಬಾಲದ ಆಘಾತದಿಂದಾಗಿ ಭೂಮಿ ಮತ್ತು ಸಮುದ್ರಗಳು ಏಕಾಗಿ ದ್ರವಮಂಡಲದತ್ತ ಸಾಗತೊಡಗಿದವು. ಮಹಿಷಾಸುರನ ಕೊಳಗಗಳ ಆಘಾತದಿಂದ ಭೂಮಿ ಬಿಚ್ಚಿದಂತಾಗುತ್ತಿತ್ತು. ಕೋಡುಗಳ ಇರಿತಕ್ಕೆ ಭೂಮಿಯ ಚೂರುಚೂರಾಗಿ ಮೇಲೆ ಹಾರಹತ್ತಿತ್ತು. ಮೂಗಿನ ಭಯಂಕರವಾದ ಶ್ವಾಸೋಚ್ಛ್ವಾಸದಿಂದಾಗಿ ಹರಿಹರರು, ದೇವತೆಗಳು ದಿಕ್ಕಾಪಾಲಾಗಿ ದ್ರವಮಂಡಲಕ್ಕೆ ಹಾರಿಹೋದರು. ಮಹಿಷಾಸುರನ ಕಣ್ಣುಗಳ ಕಿಡಿಗಳಿಂದಾಗಿ ದೇವತೆಗಳ ನಗರಗಳು ಸುಟ್ಟು ಹೋದವು. ಮೂಗಿನ ಉಸಿರಿನಿಂದ ಕಾರ್ಮೋಡದಂಥ ಕಪ್ಪು ಹೊಗೆ ಹೊರಡುತ್ತಿತ್ತು. ಭಯಂಕರ ರಕ್ಕಸನಾದ ಮಹಿಷಾಸುರನು ಮಹಾಮೃತ್ಯುವಲ್ಲದೆ ಕೇವಲ ರಾಕ್ಷಸನಾಗಿರಲಿಲ್ಲ. ಅವತಾರಿಯೆಂದೆನಿಸುವ ಮಹಾಲಕ್ಷ್ಮಿಯು ಈತನನ್ನು ಹೇಗೆ ಕಾದಾಡಿ ಗೆಲ್ಲುವಳು ಎಂದು ಹರಿಹರ ಬ್ರಹ್ಮಾದಿಗಳೆಲ್ಲ ಚಿಂತಾಯುಕ್ತರಾದರು. ಮಹಿಷಾಸುರನು ಗರ್ಜಿಸಿ ಕೇಕೆ ಹಾಕಿದಾಗ ದೇವಿಯ ಸಿಂಹವು ಬೆದರಿ ಹಾರಿಬಿದ್ದಿತು. ದೇವತೆಗಳು ಮತ್ತು ಕೈಲಾಸದಲ್ಲಿದ್ದ ಶಿವಭಕ್ತರು ಜೀವಗಳು ಕುತ್ತಿಗೆಯಲ್ಲಿ ನಿಂತುಕೊಂಡವು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಮಾತ್ರ ಸ್ವಲ್ಪ ಧೈರ್ಯದಿಂದ ಇದ್ದರು. ಆ ಕೂಗು ಅಬ್ಬರಗಳಿಗೆ ಬ್ರಹ್ಮಾಂಡದ ಹೊಟ್ಟೆಯೇ ಬಿರಿಯುವಂತಾಗುತ್ತಿತ್ತು. 1700 ಕ್ಷೋಣಿ ಮಾಂಡಲಿಕ ರಾಜರುಗಳೊಂದಿಗೆ ಅಸುರರು, ದೇವನೆನಿಸಿದ ಮಹಿಷಾಸುರನು 4 ದಿಕ್ಕಿನಿಂದ ದೇವಿಯ ಕಡೆಗೆ ನುಗ್ಗಿ ಬಂದನು. ದೇವಿಯನ್ನು ಕಟ್ಟಿರಿ, ಅವಳಿಗೆ ಬಲೆ ಬೀಸಿ ಹಿಡಿದು ಪಿಚಂಡಿಯನ್ನು ಕಟ್ಟಿರಿ ಎಂದು ಆರ್ಭಟಿಸುತ್ತಾ ಭಯಂಕರವಾದ ಬಿಲ್ಲನ್ನು ಕೈಗೆತ್ತಿಕೊಂಡನು. ಮಹಿಷಾಸುರನು ದೇವಿಯ ಮೇಲೆ ಸಿಡಿಲಿನಂತಿರುವ ಅನೇಕ ಬಾಣಗಳನ್ನು ಮಳೆಗರೆದನು. ದೇವಿಯಲ್ಲದೆ ಹರಿಹರಾದರೂ ಆಗಿದ್ದರೆ ಆತನ ಬಾಣಗಳ ಆಘಾತವನ್ನು ತಾಳಿಕೊಳ್ಳುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ದೇವಿಯು ಅಸುರನ ಎಲ್ಲಾ ಬಾಣಗಳನ್ನು ಮಧ್ಯದಲ್ಲಿಯೇ ಕತ್ತರಿಸಿ ಹಾಕಿದಳು ಮತ್ತು ತನ್ನ ದಿವ್ಯ ಬಾಣಗಳನ್ನು ಹೊಳೆಯಲು ಮಹಿಷಾಸುರನ ಬಿಲ್ಲು ಧ್ವಜಗಳು ಕತ್ತರಿಸಿ ಬಿದ್ದವು. ಅವನ ಕವಚವು ದೇವಿಯ ಶರಾಘಾತದಿಂದ ಹರಿದು ಹೋಯಿತು. ಕುದುರೆಗಳು ಮತ್ತು ಸಾರಥಿಯು ಮುಂಡಗಳು ಹೊರಳಾಡಿದವು. ಕೂಡಲೇ ಮಹಿಷಾಸುರನು ಸಿಟ್ಟಿಗೆದ್ದು, ನಿನ್ನನ್ನು ಪಿಚಂಡಿ ಕಟ್ಟಿ ಎಳೆದೊಯ್ಯುವೆ ಎಂದು ಆರ್ಭಟಿಸುತ್ತಾ ದೊಡ್ಡ ಉರುಳು ಪಾಶ ತಕ್ಕೊಂಡು ದೇವಿಯ ಕುತ್ತಿಗೆಗೆ ಒಗೆದನು. ಆ ಪಾಶವು ಸಿಂಹಕ್ಕೂ ದೇವಿಗೂ ಕೂಡಿಯೇ ಬಿದ್ದಿತು. ದೇವಿಯು ಥಟ್ಟನೆ ಆ ಹಗ್ಗವನ್ನು ಮುಸುಂಡಿ ಎಂಬ ಖಡ್ಗದಿಂದ ಕತ್ತರಿಸಿ ಹಾಕಿದಳು. ಆ ರಾಕ್ಷಸನು ಕತ್ತಿ ಢಾಲುಗಳನ್ನು ಧರಿಸಿ ದೇವಿಯನ್ನು ಮತ್ತು ಸಿಂಹವನ್ನು ಕೂಡಿಯೇ ಖಡ್ಗದಿಂದ ಥಳಿಸಲೆತ್ನಿಸಿದನು. ದೇವಿಯು ಮಹಿಷಾಸುರನ ಹೊಡೆತವನ್ನು ತಪ್ಪಿಸಿಕೊಂಡು ಆತನನ್ನು ಗದೆಯಿಂದ ದೊಪ್ಪನೆ ಹೊಡೆದಳು. ಆದರೆ ರಾಕ್ಷಸನು ಥಟ್ಟನೆ ಮೇಲೆ ಜಿಗಿದು ಆ ಗದ ಪ್ರಹಾರವನ್ನು ತಪ್ಪಿಸಿಕೊಂಡನು ಮತ್ತು ಖಡ್ಗದಿಂದ ಮತ್ತೊಮ್ಮೆ ಹೊಡೆದನು. ಪರದೇವಿಯು ವಜ್ರಾಯುಧದಿಂದ ಆ ಖಡ್ಗ ಕತ್ತರಿಸಿ ಢಾಲನ್ನು ತುಂಡು ಮಾಡಿಬಿಟ್ಟಳು. ಮಹಿಷಾಸುರನು ದೊಡ್ಡ ಆನೆಯೊಂದನ್ನೇರಿ ಸಿಂಹವು ಕೆಳಭಾಗದಲ್ಲಿ ಸಿಗುವಂತೆ ನಿಲ್ಲಿಸಿದನು ಮತ್ತು ಪರಾಂಬಳ ತಲೆಗೆ ಸಿಕ್ಕಿಸಿಕೊಂಡ ಮುತ್ತಿನ ಆಭರಣವು ಹರಿದು ಬೀಳುವಂತೆ ಅವಳ ಮೇಲೆ ಖಡ್ಗ ಪ್ರಹಾರ ಮಾಡಿದನು. ದೇವಿಯು ಅದಕ್ಕುತ್ತರವಾಗಿ ಅವನ ಖಡ್ಗವನ್ನು ಕತ್ತರಿಸಿ ಅವನನ್ನು ತ್ರಿಶೂಲದಿಂದ ತಿವಿದು ಆನೆಯ ಮೇಲಿಂದ ಕೆಳಗೆ ಉರುಳಿಸಿದಳು. ಸಿಂಹವು ಬಾಯಿಗೆ ಸಿಕ್ಕ ಆನೆಯೇ ಸತ್ತು ಹೋಯಿತು.
ದೇವಿಯ ಮಹಿಷನಿಗೂ ಬಹಳ ಕಾಳಗವಾಯಿತು. 1000 ಕೈಗಳಿಂದ ಕಾದಾಡಿದರೂ ಮುಗಿಯದ ಮಹಾಯುದ್ಧವದು. ಮಹಿಷಾಸುರನು ಮೇಲಿಂದ ಮೇಲೆ ದೇವಿಯೆಡೆಗೆ ನುಗ್ಗಿ ಅವಳ ಕಾಲುಗಳನ್ನು ಹಿಂದಿಡುವಂತೆ ಮಾಡಿದನು. ದೇವಿಯು ನಿನ್ನನ್ನು ಸೀಳದೆ ಬಿಡಲಾರೆನೆಂದು ಬೊಬ್ಬೆ ಹೊಡೆಯುತ್ತಲೇ ಇದ್ದನು. ದೇವಿಯು ತನ್ನ ಸಹಸ್ರ ಹಸ್ತಗಳಲ್ಲಿ ನಾನಾ ಬಗೆಯ ಆಯುಧಗಳನ್ನು ಹಿಡಿದು ಮಹಿಷನೊಂದಿಗೆ ಹೋರಾಡಿದಳು. ನಾನಾ ತರದ ಬಾಣಗಳು, ಕಕ್ಕಡೆ, ಈಟಿ, ಒನಕೆ, ಖಡ್ಗ, ಕಿರುಗತ್ತಿ, ಶೂಲ, ಚಕ್ರ, ಗದೆ, ಮುಸುಂಡಿ ಮುಂತಾದ ಆಯುಧಗಳನ್ನು ಆ ದೈತ್ಯನ ಮೇಲೆ ಸುರಿದು ಬೇಸತ್ತು ಬಿಟ್ಟಳು ದೇವಿ. ಆ ಮಹಾಯುದ್ಧದ ಘನಘೋರ ಗಲಾಟೆ ಕೇಳಿ ದೇವತೆಗಳು ಮೂರ್ಛಿತರಾಗಿ ಪ್ರಜ್ಞೆಯಿಲ್ಲದೆ ಬಿದ್ದುಬಿಟ್ಟರು. ಇನ್ನು ಆ ಯುದ್ಧವನ್ನು ಕಣ್ಣಾರೆ ನೋಡಿದವರೆಂದರೆ ಹರಿಹರ, ಬ್ರಹ್ಮ, ಮೂರೇ 3 ಜನ. ಅವರು 3 ಜನರು ಒಂದು ಕಡೆ ಸೇರಿಕೊಂಡು ದೈತ್ಯ ಹಾಗೂ ದೇವಿಯ ಪರಾಕ್ರಮವನ್ನು ಹೊಗಳುತ್ತಲಿದ್ದರು. ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದಾಗಿ ಭೂಮಿಯು ಒಳಸರಿದಂತಾಯಿತು. ಕಿಡಿಗಳು ಮೇಲೆ ನೆಗೆದು ಸುರನದಿಯಾದ ಗಂಗಾ ನದಿಯನ್ನು ಒಣಗಿಸಿಬಿಟ್ಟವು. ಸಪ್ತಸಾಗರಗಳು ಬತ್ತಿದವು. ಉರಿ ಹೊಗೆಗಳು ಬ್ರಹ್ಮಾಂಡದ ಉದ್ದಗಲಕ್ಕೂ ಹಬ್ಬಿ ಹೊಗೆ ಸುತ್ತಿದಂತಾಯಿತು. ಮಹಿಷಾಸುರನ ಅಬ್ಬರವನ್ನು ಇನ್ನು ಹೇಳುತ್ತೇನೆ ಕೇಳಿ ಎಂದು ಶಿವನು ಹೇಳಿದನು. ಮಹಿಷಾಸುರನು ಮತ್ತೆ ಕತ್ತಿ ಢಾಲುಗಳನ್ನು ತೆಗೆದುಕೊಂಡು ಪರದೇವತೆಯನ್ನು ಕೇಕೆ ಹಾಕುತ್ತಾ 50 ಹೆಜ್ಜೆ ಹಿಂದಕ್ಕೆ ಸರಿದನು. ಆರ್ಭಟಿಸುತ್ತಾ ಸಿಂಹವನ್ನು 300 ಬಾರಿ ಸ್ತುತಿಸಿ ಹೊಡೆದನು. ಅವನ ಆರ್ಭಟವನ್ನು ಇನ್ನು ಕೇಳಿರಿ ಎಂದು ಸೂತ ಪುರಾಣಿಕನು ಶೌನಕರಿಗೆ ಹೇಳಿದನು. ಮಹಿಷನು ಉಸಿರು ಬಿಟ್ಟಾಗ ಪರ್ವತಗಳು ಚೆಲ್ಲಾಪಿಲ್ಲಿಯಾಗಿ ದಿಕ್ಕು ದಿಕ್ಕಿಗೆ ಹಾರಿದವು. ಅವನ ಭಯಂಕರವಾದ ಕೂಗಿಗೆ ಸಿಂಹದ ಹೊಟ್ಟೆ ಸೀಳುವುದೇನೋ ಎಂಬಂತಾಗಿತ್ತು. ಆಗ ಮಹಿಷನು ಸಿಂಹದ ತಲೆಗೆ ಒದೆಯಲು ಸಿಂಹವು ಮೂರ್ಛೆ ಹೊಂದಿತು. ಮಹಿಷನು ಕೂಡಲೇ ಪರದೇವತೆಯನ್ನು ಖಡ್ಗದಿಂದ ಹೊಡೆಯಲೆತ್ನಿಸಿದನು. ದೇವಿ ಮತ್ತು ಮಹಿಷಾಸುರರಿಬ್ಬರೂ ಆಯುಧ ಬಿಟ್ಟು ಮಂಡೆಯೂರಿ ಕುಳಿತು ಕಾಳಗ ಮಾಡತೊಡಗಿದರು. ಅವರ ಮಂಡೆಗಳ ಆಘಾತದಿಂದ ಭೂಮಿಯು ತಗ್ಗು-ತಗ್ಗಾಗಿ ಅಲ್ಲಿ ಜಲ ಸುರಿದು ಅದು ಗಂಗಾ ನದಿಯವರೆಗೂ ಹರಿದು ಹೊರಟಿತು. ಅವರ ಕಾಳಗದ ರೀತಿಯನ್ನೇನು ಹೇಳುವುದು. ಶಿವ ಶಿವ! ಇಬ್ಬರು ವೀರರು ಬಹು ಭರಾಟೆಯಿಂದ ಬ್ರಹ್ಮಾಂಡ ಒಡೆಯುವಂತೆ ಕಾದಾಡಿದರು. ಪರಾಂಬಳು ಹಲ್ಲು ಕಡಿಯುತ್ತಾ ಆ ರಾಕ್ಷಸನನ್ನು ಶೂಲದಿಂದ ತಿವಿದಳು. ಅವನ ನಡುನೆತ್ತಿಯ ಮೇಲೆ ಭಾರವಾದ ಗದೆಯಿಂದ ಪ್ರಹಾರ ಮಾಡಿದಳು. ಕವಲೊಡೆದ ಆಯುಧದಿಂದ ಅವನ ದೇಹಕ್ಕೆ ಇರಿದಳು. ದೈತ್ಯನು ಅದೆಲ್ಲವನ್ನೂ ಸಹಿಸಿಕೊಂಡು ಮತ್ತೆ ಗದಾಧಾರಿಯಾಗಿ ದೇವಿಗೆ ಮಾರ್ಮಿಕವಾಗಿ ಹೊಡೆದನು. ದೇವಿಯ ದೇಹದ ಮೇಲೆ ಬಹಳಷ್ಟು ಆಯುಧಗಳು ಮುರಿದವು. ಅವಳ ಮೈಮೇಲಿನ ಆಯುಧಗಳ ಅಲಗುಗಳು ಚೂರು ಚೂರಾಗಿ ಭೂಮಂಡಲದ ತುಂಬೆಲ್ಲ ಸೂರೆಯಾದವು. ಆ ಯುದ್ಧದ ರೀತಿಯನ್ನು ಬಣ್ಣಿಸಿ ಹೇಳುವವರಾದರೂ ಯಾರಿದ್ದಾರೆ? ಮಹಿಷನು ಯಾವ ದೇವರನ್ನು ಆರಾಧಿಸಿ ಅಷ್ಟೊಂದು ಬಲವನ್ನು ಪಡೆದುಕೊಂಡಿದ್ದನೋ ಏನೋ? ಒಟ್ಟಾರೆ ನಾವು ಆತನನ್ನು ಸಮೀಪ ಹೋಗಲಿಲ್ಲ ಎಂದು ದೇವತೆಗಳು ಹೇಳಿದರು. ಮಹಿಷನು ಅನೇಕ ಪರ್ವತಗಳನ್ನು ಕಿತ್ತು ದೇವಿಯ ತಲೆಯ ಮೇಲೆ ಹಾಕಿದನು. ಪರಾಂಬೆಯು ಅವುಗಳನ್ನೆಲ್ಲ ಬಾಣಗಳಿಂದ ಕತ್ತರಿಸಿ ಹಾಕಿದಳು ಮತ್ತು ಮಹಿಷನಿಗೆ, ಎಲವೋ ಮೂರ್ಖ, ಮೇಲಿಂದ ಮೇಲೆ ಹೀಗೇಕೆ ಏರಿ ಬರುತ್ತಿರುವೆ? ನಾನು ಸುರೆಯನ್ನು ಸೇವಿಸುತ್ತೇನೆ. ಅಷ್ಟಾದ ಬಳಿಕ ನೀನು ಗರ್ಜಿಸು ನೋಡೋಣ ಎಂದು ನುಡಿದಳು ದೇವಿ. ಅಮ್ಮ ಪರದೇವಿ, ದೇವತೆಗಳು ಹೇಳುತ್ತಾರೆ, ಅಮ್ಮ ಪರದೇವಿ, ನೀನು ಸೂರೆಯನ್ನು ಕುಡಿ. ಸೂರೆ ಅಂದ್ರೆ ಸಾರಾಯಿ. ಸೂರೆಯನ್ನು ಕುಡಿ. ಆ ರಾಕ್ಷಸನು ನಿನಗ್ಯಾವ ಲೆಕ್ಕ? ಕ್ಷಣಾರ್ಧದಲ್ಲಿ ತಾನೇ ಸೋತು ನೆಲಕ್ಕೆ ಬೀಳುವನು ಎಂದು ಹರಿಹರರು ದೇವಿಗೆ ಕೂಗಿ ಹೇಳಿದರು. ಅವಳಿಗೆ ಮಧುವನ್ನು ತಂದುಕೊಟ್ಟರು. ಮಧು ಅಂದ್ರೆ ಸಾರಾಯಿ ತಂದುಕೊಟ್ಟರು. ಪರಾಂಬೆಯು ಮಧುವನ್ನು ಸೇವಿಸಿದಳು. ಮಧುವನ್ನು ಸೇವಿಸಿದ ಕೂಡಲೇ ಅವಳ ಕಣ್ಣುಗಳು ಕೆಂಪಾದವು. ಬ್ರಹ್ಮಾನಂದ ಪರವಶಳಾಗಿ ತನಗೆ ತಾನೇ ಆಗಿ ಕೋಪದಿಂದ ಹುಂಕರಿಸಿದಳು. ಸುರಪಾನ ಮಾಡಿದ ನಂತರ ದೇವಿಯು ಹುಂಕರಿಸುತ್ತಾ ಕೋಣರೂಪಿನ ಆ ಕ್ರೂರ ದೈತ್ಯನನ್ನು ಹಾರಾಡಿ ಒದ್ದಳು. ಅವನನ್ನು ಕಾಲ ಕೆಳಗೆ ಸಿಕ್ಕಿಸಿಕೊಂಡು ಮೆಟ್ಟಿ ಹಿಡಿದಳು. ತಲೆಯನ್ನು ಖಡ್ಗದಿಂದ ಕತ್ತರಿಸಿ ಹಾಕಿದಳು ದೇವಿ. ಎದೆ ಮತ್ತು ಶಿರಗಳನ್ನು ತ್ರಿಶೂಲದಿಂದ ತಿವಿದಳು. ಮಹಿಷನು ಮಡಿದನು. ಮಹಿಷನು ಸತ್ತು ಬಿದ್ದನು. ಆಗ ದೇವತೆಗಳು ಮೂರ್ಛೆಯಿಂದ ಎಚ್ಚರಗೊಂಡು ಮೇಲಿಂದ ಮೇಲೆ ದೇವಿಗೆ ಜಯಕಾರ ಮಾಡತೊಡಗಿದರು. ಕೋಣರೂಪದವನಾದ ಮಹಿಷಾಸುರನು ಸತ್ತ ಕೂಡಲೇ ಅಸುರರು, ಅಯ್ಯೋ, ಮಹಿಷಾಸುರನು ಸತ್ತು ಹೋದನೇ, ನಮಗಿನ್ನು ಉಳಿಗಾಲವಿಲ್ಲವೆಂದು ಚಿಂತಿಸುತ್ತಿರಲು ದೇವಿಯು ಅವರನ್ನೆಲ್ಲ ಬಗೆ ಬಗೆಯ ಅಸ್ತ್ರಗಳಿಂದ ಬಗೆ ಬಗೆಯಾಗಿ ಹೊಡೆದು ನೆಲಕ್ಕುರುಳಿಸಿದಳು.
ಮಹಾರಣರಂಗದಲ್ಲಿ ಅವರೆಲ್ಲರೂ ಮಹಿಷಾಸುರನ ಸುತ್ತಮುತ್ತಲಿನಲ್ಲೆಲ್ಲ ಸತ್ತು ಬಿದ್ದರು. ರಣರಂಗವು ಭಯಾನಕವಾಗಿ ಗೋಚರಿಸತೊಡಗಿತು. ಮಹಿಷಾಸುರನು ಚಕ್ರಾಧಿಪತಿಯಾಗಿದ್ದನು. ಆತ ಸತ್ತ ಕೂಡಲೇ 1700 ಕ್ಷೋಣಿ ಮಾಂಡಲಿಕ ಅರಸರು ದೇವಿಯೊಂದಿಗೆ ಹೋರಾಡಿ ಅಸುನೀಗಿದರು. ಹಾಗೆ 3700 ಶಂಖಕ್ಷೋಣಿ ಸೈನಿಕರು ಮರಣವನ್ನಪ್ಪಿದರು. ಸಾವಿರಾರು ನದಿಗಳು ರಕ್ತದಿಂದ ತುಂಬಿ ಹರಿದವು. ದೇವತೆಗಳು ಸ್ವರ್ಗದಿಂದ ದೇವಿಗೆ ಹೂವಿನ ಮಳೆಯನ್ನು ಸುರಿಸಿದರು. ದೇವಿಯ ಅಡಿದಾವರೆಗಳಿಗೆ ಪುಷ್ಪಗಳನ್ನೇರಿಸಿ, ತಾಯಿ, ಮಹಿಷಾಸುರನನ್ನು ಸಂಹಾರ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿದಿ. ನಮ್ಮೆಲ್ಲರ ರಕ್ಷಣೆ ಮಾಡಿದ ನಿನಗೆ ಜಯವಾಗಲಿ, ಜಯವಾಗಲಿ ಎಂದೆನ್ನುತ್ತಾ ಮಂಗಳಾರತಿಯನ್ನು ಬೆಳಗಿ ಕೈಮುಗಿದು ಚಿದಾನಂದ ಸ್ವರೂಪ ಶ್ರೇಷ್ಠ ಗುರುವರರನ್ನು ಸ್ಮರಣೆ ಮಾಡಿದರು. ಇತಿ ಶ್ರೀಮದ್ ಪರಮಹಂಸ ಪರಿವ್ರಾಜಕ ಆಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮ್ಯಯುಳ್ ಮಹಿಷಾಸುರ ವಧೋ ನಾಮ ಅಷ್ಟಮೋಧ್ಯಾಯ ಸಂಪೂರ್ಣಂ. ಮಹಿಷಾಸುರನ ಬಗ್ಗೆ ಇನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ವಿಚಾರ: ಮಹಿಷ ಎಂದರೆ ಮನಸ್ಸು, ಪ್ರತಿಯೊಬ್ಬರ ಮನಸ್ಸು. ಮಹಿಷ ಎಂದರೆ ಮನಸ್ಸು ಎಂದು ಅರ್ಥ ಮಾಡಿಕೊಳ್ಳತಕ್ಕದ್ದು. ಮನಸ್ಸು ಯಾವಾಗಲೂ ಚಂಚಲ ಬುದ್ಧಿಯುಳ್ಳದ್ದು, ಅಷ್ಟಮದಗಳಿಂದ ಯುಕ್ತವಾದದ್ದು ಆಗಿರುತ್ತದೆ. ಈ ಮನಸ್ಸನ್ನು ಗೆಲ್ಲುವುದು ಮಹಾ ಕಠಿಣ ಕೆಲಸ. ಅದಕ್ಕಾಗಿಯೇ ದಾಸರು ಮನವೆಂಬ ಮರ್ಕಟವ ತಾಳಲಾರೆನು ದೇವ, ಏನಿದರ ಚಪಲ ಚೇಷ್ಟೆಗಳ ವರ್ಣಿಸಲಿ ಎಂದು ಹೇಳಿದ್ದಾರೆ ಎಂದು ಹಾಡಿ ತಮ್ಮ ಬೇಗುದಿಯನ್ನು ಪರಮಾತ್ಮನಲ್ಲಿ ತೋಡಿಕೊಂಡಿದ್ದಾರೆ. ಧನಮದ, ದೇಹಮದ, ವಿದ್ಯಾಮದಗಳಲ್ಲಿ ಒಂದೊಂದೇ ಇದ್ದವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಅಂದಾಗ ಅಷ್ಟಮದಗಳಿಂದೊಡಗೂಡಿದ ಮನಸ್ಸೆಂಬ ಮಹಾದೈತ್ಯನನ್ನು ಗೆಲ್ಲುವುದು ಹೇಗೆಂಬುದು ವಿಚಾರ ಮಾಡತಕ್ಕ ಮಾತು. ಬ್ರಹ್ಮರಂಧ್ರದಲ್ಲಿಯ ಸಹಸ್ರದಳ ಅಮಲದಿಂದ ಸುರಿಯುವ ಜ್ಞಾನರೂಪ ರಸವೇ ಮಧು ಎಂದೆನಿಸುತ್ತದೆ. ಯೋಗ ಸಾಧನದಿಂದ ಇಂಥ ಮಧುವನ್ನು ಸಂಪಾದಿಸಬಹುದು. ಸಂಪಾದಿಸಿದವನು ಮೌನಿಯಾಗುತ್ತಾನೆ. ಯೋಗ ಸಾಧನದಿಂದ ಮಧುವನ್ನು ಸಂಪಾದಿಸಿದವನು ಮೌನಿಯಾಗುತ್ತಾನೆ. ಮನಸ್ಸನ್ನು ಯಾವುದಕ್ಕೂ ಹರಿಬಿಡದೆ ಮೌನಿಯಾದಾಗ ಮನಸ್ಸೆಂಬ ಮಹಿಷಾಸುರನ ವಧೆಯಾಗುತ್ತದೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮಧು ಎಂಬ ಶಬ್ದಕ್ಕೆ ಸರಾಯಿ ಎಂದು ಅಪಾರ್ಥ ಮಾಡಿಕೊಳ್ಳಬಹುದು. ಇಲ್ಲಿಗೆ 8ನೇ ಅಧ್ಯಾಯ ಮುಗಿತು. ಮಹಿಷಾಸುರನ ಅಧ್ಯಾಯ ಸಂಪೂರ್ಣವಾಯಿತು. ಈ ದೇವಿ ಪುರಾಣ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದೆ. ಪ್ರತಿಯೊಬ್ಬರು ಓದಿ ತಿಳಿದುಕೊಂಡರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತದೆ. ಅವರವರ ಭಕ್ತಿಗೆ ತಕ್ಕಂತೆ ಫಲ ಆ ದೇವಿಯು ಕೊಡುತ್ತಾಳೆ. ಧನ್ಯವಾದಗಳು.